ಪ್ರಚಾರ ಅಲ್ಲ, ನಮ್ಮ ಉದ್ದೇಶ ವಿಚಾರ. ನಮಗೆ ನಾವು ಫಾರ್ ಎಕ್ಸಾಂಪಲ್ ಅನೇಕ ಒಂದು ರೀತಿ ದೊಡ್ಡ ಪ್ರಮಾಣದ ವಿಚಾರಗಳು ಆಗಿದೆ. ಇವಾಗ ಸ್ಮಾರಕ ವಿಚಾರ ಆಗಿರ್ಬೋದು, ನಾವು ಎಲ್ಲೂ ಕೂಡ ಪ್ರೆಸ್ ಮೀಟ್ ಮಾಡಿ, ನಾವೆಲ್ಲೂ ಕೂಡ ಧರ್ನಾ ಮಾಡಿ ಮಾಧ್ಯಮದ ಮುಂದೆ ಇಲ್ಲಿ ಬಂದಿರೋ ಪ್ರಶ್ನೆ ಅಲ್ಲ. ಮಾಧ್ಯಮನೇ ಎತ್ಕೊಂಡು ಅದನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡಿರ್ಬೋದು ಕೆಲವರು. ಈ ವಿಚಾರ ಇಲ್ಲಿ ನಡೆದಿರೋ ಬೀದರ್ನಲ್ಲಿ, ಬೆಲಕೋಣಿನಲ್ಲಿ ನಡೆದಿರೋ ಒಂದು ವಿಚಾರ ಕಮಲಾನಗರದಲ್ಲಿ ನಾವು ಉದ್ದೇಶಪೂರ್ವಕ ಮಾಧ್ಯಮದ ಮುಂದೆ ನಿಮ್ಮ ಮುಂದೆ ಬಂದಿದ್ದೀವಿ. ಈ ವಿಚಾರದಲ್ಲಿ ನಮಗೆ ಮಾಧ್ಯಮದವರ ಒಂದು ರೀತಿ ಅವರು ಅದನ್ನು ತೋರಿಸ್ಬೇಕು, ಅದನ್ನು ಬೆಳಕು ಚೆಲ್ಲಬೇಕು, ನಮಗೆ ನ್ಯಾಯ ಬೇಕು. ಸೊ ಈ ವಿಚಾರದ ನಮಗೆ ಪ್ರಚಾರ ಬೇಕೇ ಬೇಕು. ಯಾಕಂದರೆ ನಮಗೆ ನ್ಯಾಯ ಸಿಕ್ಕಿಲ್ಲ. ಈ ಆಳುವ ಶಕ್ತಿಗಳು, ಒಂದು ಆಡಳಿತ ವರ್ಗ, ಒಂದು ಪೊಲೀಸ್ ವ್ಯವಸ್ಥೆ ಎಲ್ಲ ಒಂದು ಕಡೆ ಹೊರಗೆ ಬರಬಾರ್ದು, ಈ ಸತ್ಯಗಳು ಅನ್ನೋ ರೀತಿ ಮುಚ್ಚಾಗ್ತಿರೋ ಕಾಣ್ತಾ ಇದೆ. ಸೊ ನಮಗೆ ಈ ವಿಚಾರದ ಪ್ರಚಾರ ಬೇಕು. ಬಟ್ ಬೇರೆ ವಿಚಾರಗಳಲ್ಲಿ ನಾವು ನಮಗೆ ಒಂದು ವಿಚಾರದ ನಡುವೆ ನಾವು ಮಾತಾಡ್ತಾ ಇರ್ತೀವಿ. ಕೆಲವೊಂದು ಮಾಧ್ಯಮದ ಶಕ್ತಿಗಳು ಅದನ್ನು ಎಲ್ಲೋ ಒಂದು ಕಡೆ ದೊಡ್ಡ ಪ್ರಮಾಣದಲ್ಲಿ ಬಿಂಬಿಸಿರ್ಬೋದು. ಬಟ್ ನಮಗೆ ಪ್ರಚಾರ ಅನ್ನೋ ಒಂದು ಉದ್ದೇಶ ಒಂದು ಉತ್ತಮ ಸಮಾಜ, ಒಂದು ಪರಿವರ್ತನೆಯ ಸಮಾಜ, ಆ ದಿಕ್ಕ ನಾವು ಕೆಲಸ ಮಾಡ್ತೀವಿ. ಗೊಂದಲ ಅನ್ನೋಕ್ಕಿಂತ ಸಮಾಜದ ಎಷ್ಟೋ ಸಮಸ್ಯೆಗಳಿಗೆ ನಮ್ಮ ವಿಚಾರಗಳ ಮುಖಾಂತರ ಅದಕ್ಕೆ ಪರಿಹಾರ ಕೊಡೋದು ನಮ್ಮ ಉದ್ದೇಶ ಹೊರತು ಗೊಂದಲ ಸೃಷ್ಟಿ ಮಾಡೋದಲ್ಲ. ನಮ್ಮ ಉದ್ದೇಶ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು. ಅವ್ರ ನಂಬರ್ ತೊಗೊಂಡು ಫೋನ್ ಮಾಡಿ ನಾವು ಹಿಂಗೆ ಇದನ್ನು ಒಂದು ಶಾಸ್ತ್ರದ ಒಂದು ಪರಿಹಾರ ಮತ್ತು ನ್ಯಾಯ ಸಿಗ್ಬೋದು ಅನ್ನೋ ದಿಕ್ಕಿನಲ್ಲಿ ನಮಗೂ ಹೋಗ್ಬೋದು. ನಾನು ಕೂಡ ಫೋನ್ ಮಾಡಿ ಮಾತಾಡ್ತೀನಿ. ಐ ಜಿ ಅವರು ಕರೆದಿದ್ದಾರಂತೆ ಈ ಕೇಸ್ ಸಂಬಂಧಪಟ್ಟಂತೆ. ಸಾಧ್ಯವಾದರೆ ಎಸ್ ಪಿ ಅವರು ಆಫ್ಟರ್ನೂನ್ ಸಿಕ್ಕಿದ್ರೆ ಅಣ್ಣವ್ರಿಗೆ ಹೋಗಿ ಭೇಟಿ ಮಾಡುವಂಥ ಸಾಧ್ಯತೆಗಳು ಇದೆ. ಶೋರ್ ಇಲ್ಲ, ಸಾಧ್ಯತೆಗಳಿದೆ. ಇಲ್ಲಿ ಬಂದಂಥ ಎಲ್ಲ ಪತ್ರಿಕಾ ಮಾಧ್ಯಮದವರು ಅಣ್ಣವ್ರು ಕರೆ ಕೊಟ್ಟಿದ್ದಕ್ಕೆ ತಾವೆಲ್ಲರೂ ಬಂದಿದ್ದೀರಿ. ಈ ವೇದಿಕೆ ಪರವಾಗಿ, ಅಣ್ಣವ್ರ ಪರವಾಗಿ ತಮಗೆಲ್ಲ ಧನ್ಯವಾದಗಳು ಹೇಳ್ತೀವಿ. ಯಾರ್ಯಾರು ಇದನ್ನು ಒಂದಾಗಲಿ 2 ವಾರದಲ್ಲಿ ಗಟ್ಟಿಯಾಗಿ ಹೋರಾಟ ಮಾಡ್ತಿದ್ರೆ ಅವರ ವಿಚಾರ ಗೊತ್ಕೊಂಡು ನಾವೆಲ್ಲ ಜೊತೆಗೆ ಸೇರಿ ಅದು ಮುಂದಿನ ತೀರ್ಮಾನಗಳು ಮಾಡ್ತೀವಿ. ನಿಮ್ಗೆ ಅಪ್ಡೇಟ್ ಮಾಡ್ತಾ ಬರ್ತೀವಿ. ಹೊರಗೆ ಬರಬೇಕು, ಅದೇ ನಮ್ಮ ಮೂಲ ಉದ್ದೇಶ. ನಾವೇನು ಇಲ್ಲಿ ಬಂದು ಹಿಂಗೆ ಆಗಿದೆ ಹಾಗೆ ಆಗಿದೆ ಅಂತ ನಾನು ಕೂಡ ನಿನ್ನೆ ಆ ಸ್ಥಳ ಹೋಗಿದ್ದೆ. ಅಲ್ಲಿ ತಂದೆ ತಾಯಿ ಹತ್ರ ಮಾತಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಕೆಲವು ದಿನಗಳಿಂದ ಎಲ್ಲೋ ಒಂದು ಕಡೆ ತಂದೆ ತಾಯಿನ ಅಲ್ಲಿ ಇರೋಕ್ಕೆ ಬಿಡ್ತಾ ಇಲ್ಲ, ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಮಾತಾಡೋಕ್ಕೆ ಬಿಡ್ತಾ ಇಲ್ಲ ಅನ್ನೋ ಅನಿಸ್ತಾ ಇದೆ. ಸತ್ಯನೂ ಸುಳ್ಳು. ನಮಗೇನಾಗಬೇಕು ಅಂದರೆ ಏನು ನಿಜವಾಗ್ಲೂ ನಡೆದಿದೆ. ಯಾಕೆಂದರೆ ಇದು ಒಂದು ಭಾಳ ಗಂಭೀರವಾದ ಒಂದು ಪ್ರಕರಣ ಇಲ್ಲ, ಇದು ಒಂದು ಸಾವಾಗಿದೆ ಅಂದಾಗ. ಸೊ ನಮಗೆ ನಿಜವಾಗ್ಲೂ ಸತ್ಯ ಬರಬೇಕು. ಆ ಸತ್ಯನ ಹೊರಗೆ ತಂದು ನ್ಯಾಯ ಒದಗಿಸೋದೇ ನಮ್ಮ ಜಿಲ್ಲಾಡಳಿತ ಮತ್ತು ಪೊಲೀಸಿನ ಕರ್ತವ್ಯ. ಅದು ಬಿಟ್ಟು ಎಲ್ಲೋ ಒಂದು ಕಡೆ ಮುಚ್ಚುಮರೆ ಮಾಡ್ತಾ ಇದ್ದಾರೆ ಅಂದರೆ ಅದು ಯಾವೊಂದು ಪ್ರೊಟೆಕ್ಟಿವ್ ಒಂದು ರೀತಿ ಬಲಿಷ್ಠವಾದ ಶಕ್ತಿಗಳನ್ನ ಪ್ರೊಟೆಕ್ಟ್ ಮಾಡೋ ಪ್ರಶ್ನೆ ಬರಲೇಬಾರ್ದಿಲ್ಲಿ. ಸರ್, ಈಗ ಹೋರಾಟ ಏನ್ ಮಾಡುತ್ತೆ ಅಂದ್ರೆ ಅದು ಒಂದು ರೀತಿ ಪಾರದರ್ಶಕ, ಒಂದು ವಸ್ತುನಿಷ್ಠವಾದ ಒಂದು ತನಿಖೆ ಮಾಡಿ ಅದು ನಿಜವಾಗ್ಲೂ ಏನ್ ನಡೆದಿದೆ. ಯಾಕಂದ್ರೆ ಈ ಒಂದು ರೀತಿ ಬೇರೆ ಬೇರೆ ರೀತಿ ನೋಡಿದ್ರೆ ಇದರಲ್ಲಿ ಅದು ಒಂದು ಸೂಸೈಡ್ ಅನ್ನೋದಕ್ಕಿಂತ ಅದಕ್ಕಿಂತ ಮೀರಿತ್ತು ಅಂತ ನಮಗೆ ಅನಿಸ್ತಾ ಇದೆ. ಒಂದು ಅನುಮಾನಾಸ್ಪದ ಸಾವಿದೆ ಇದು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಸೊ ಆ ದಿಕ್ಕಿನಲ್ಲಿ ನಮಗೆ ಒಂದು ಪಾರದರ್ಶಕವಾದ ಒಂದು SIT ತನಿಖೆ ಆಗಬೇಕು. ಅದಕ್ಕೆ ತಕ್ಕಂತೆ ಕಾನೂನು ಕ್ರಮ ಆಗಬೇಕು, ಬೇಗ ಆಗಬೇಕು. ಸರ್, ಈಗಾಗಲೇ ದುರ್ಬಳಕೆ ಆಗ್ತಾ ಇರೋದು ಇದು ನಮಗೆ ಏನು ಸತ್ಯ ಇದೆ ಅಂತ ಹೊರಗೆ ಬರಬೇಕು. ನಮಗೆ ಯಾರ ವ್ಯಕ್ತಿ ಮೇಲೆ ನಾವು ಟಾರ್ಗೆಟ್ ಮಾಡ್ತಾ ಇಲ್ಲ. ನಮಗೇನು ಅನಿಸ್ತಾ ಇದೆ ಅಂದರೆ ಈ ಒಂದು ರೀತಿ ಇದು ಎಲ್ಲೋ ಒಂದು ಕಡೆ ಪವರ್ಫುಲ್ ವ್ಯಕ್ತಿಗಳಿಗೆ ಸಹ ಒಂದು ಹತ್ರ ಇರ್ಬೋದು ಆರೋಪಿ ಅನ್ನೋ ಕಾರಣಕ್ಕೆ ಅವ್ರು ಪ್ರೊಟೆಕ್ಟ್ ಆಗಬಾರ್ದು. ಎಲ್ಲರೂ ಕಾನೂನು ಅಡಿಯಲ್ಲಿ ಒಂದೇ ಅಂದಾಗ ನಮಗೆ ಪಾರದರ್ಶಕವಾದ ಒಂದು ತನಿಖೆ ಆಗಿ ಅದಕ್ಕೆ ತಕ್ಕಂತೆ ನಮಗೆ ಶಿಕ್ಷೆ ಆಗಬೇಕು ಅಂತ ನಾವು. ನನ್ನ ಹೆಸರು ಶಕ್ತಿಕಾಂತ್ ಮಾವೇದೊಡ್ಡಿ ಅಂತ ಹೇಳಿ. ನಾನು ಚಿಕ್ಕವನು ಆದರೂ ಕೂಡ ನಮ್ಮ ಯಾರು ಭಗವಂತ ಕೋಬೋರು ಮಾಜಿ ಸಂಸದರಿದ್ದಾರೆ, ಮಿನಿಸ್ಟರ್ ಇದ್ದಾರೆ. ಕಳೆದ ಒಂದು 2024ರಲ್ಲಿ ಲೋಕಸಭೆ ಚುನಾವಣೆ ಆಗಿತ್ತು. ಅದರಲ್ಲಿ ಅವರು ಒಂದು ಗಣೇಶ್ ಮೈದಾನದಲ್ಲಿ ಒಂದು ದೊಡ್ಡ ರ್ಯಾಲಿ ಆಗಿತ್ತು. ಅವರು ನಾಮಿನೇಷನ್ ಹೋಗುವಾಗ ಅಲ್ಲಿ ಒಂದು ವೇದಿಕೆ ಕಾರ್ಯಕ್ರಮ ಮಾಡಿಕೊಂಡು ಅವರು ಒಂದು ಮಾತನ್ನು ಹೇಳ್ತಾರೆ. ಯಾರು ಭಗವಂತ ಕೋಬೋರು, ಖರಗೆ ಅಂಗಳದಲ್ಲಿ ದಲಿತರ ಮಾರಣ ಹೋಮವನ್ನು ನಡೆದಿದೆ ಅಂತ ಹೇಳಿ ಭಗವಂತ ಕೋಬೋರು ಹೇಳಿರ್ತಾರೆ. ಇದನ್ನು ಪ್ರಸ್ತಾಪನೆ ಮಾಡ್ತೀನಿ ನಾನು. ನಾವು ಅದು ಅವ್ರು ದೊಡ್ಡವರಿದ್ದಾರೆ, ನಾವು ಚಿಕ್ಕವರಿದ್ದೀವಿ. ನಾವು ಇನ್ನೂ ಆ ಟೈಮಲ್ಲಿ ಹುಟ್ಟಿರಲಿಲ್ಲ. ಅದನ್ನು ಯಾಕೆ ಈ ಮಾತನ್ನ ಭಗವಂತ ಕೋಬೋರು ಆ ಟೈಮಲ್ಲಿ ಕೇಳಿದ್ರು? ಇಲ್ಲಿ ಯಾರು ಪೊಲಿಟಿಕಲ್ ಆಗಿ ಯಾರು ಮಾಡ್ತಾ ಇಲ್ಲ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ ಇದರಲ್ಲಿ ಪೊಲಿಟಿಕಲ್ ಇನ್ವಾಲ್ವ್ ಇಲ್ಲ. ಡೇ 1 ಇಂದ ನೋಡ್ತಾ ಇದ್ದೀವಿ. ಆತ್ಮಹತ್ಯೆ ಆಯಿತು, ಆಮೇಲೆ ಅನುಮಾನಾಸ್ಪದ ಸಾವು ಆಯಿತು,
ಒಂದು ಯಾರಾದ್ರೂ ಒಂದು ಹುಡುಗ ಅಪ್ರಾಪ್ತ ಬಾಲಿಕೆಯನ್ನ ತಗೊಂಡು ಹೋದ್ರೆ ಅವನ ಮೇಲೆ ಪೋಸ್ಕೋ ಕೇಸ್ ಹಾಕ್ತಾರೆ. ಈ ಪ್ರಕರಣದಲ್ಲಿ 8ನೇ ತಾರೀಕು ಆ ವ್ಯಕ್ತಿ ಏನ್ ಮಾಡಿದಾನೆ, ಅವಳ ಮನೆಯಿಂದ ಕರ್ಕೊಂಡು ಹೋಗಿದ್ದಾನೆ. ಇದು ಅನುಮಾನ, ಇದು ಆತ್ಮಹತ್ಯೆ ಅಂತ ಹೇಳ್ತಾರೆ. ಪೋಸ್ಕೋ ಯಾಕಾಗಿಲ್ಲ? ಇದು ಅವತ್ತಿನ ದಿನನೇ ಪೋಸ್ಕೋ ಕೇಸ್ ಆಗ್ಬಿಟ್ಟಿತ್ತಲ್ಲ. ಯಾರೋ ಒಬ್ಬ ಬಡ ವ್ಯಕ್ತಿ ಯಾವುದೋ ಒಂದು ಹುಡುಗಿನ ಅಪ್ರಾಪ್ತ ಬಾಲಿಕೆಯನ್ನ ತಗೊಂಡು ಹೋದ್ರೆ ಇದೇ ಪೊಲೀಸ್ ಇಲಾಖೆಯವರು ಪೋಸ್ಕೋ ಕೇಸ್ ಹಾಕ್ತೀರಾ? ಅವನ್ನ ಸಿಗ್ಲಿಲ್ಲ ಅಂದ್ರೆ ಅವ್ರ ತಂದೆ ತಾಯಿಗಳನ್ನು ತಂದು ಕೂಡ ಹಾಕ್ತೀರಾ? ಬಟ್ ಈ ವಿಷಯದಲ್ಲಿ ಯಾಕೆ ಆ ತಂದೆ ತಾಯಿಗಳ ಸ್ಟೇಟ್ಮೆಂಟ್ ಇದೆ, ಅಣ್ಣನ ಸ್ಟೇಟ್ಮೆಂಟ್ ಇದೆ, ಅವ್ರ ಅಜ್ಜಿನ ಸ್ಟೇಟ್ಮೆಂಟ್ ಇದೆ, ನನ್ನ ತಂಗಿಯನ್ನ ಇವ ರಾತ್ರಿ 11 ಗಂಟೆಗೆ ತಗೊಂಡು ಹೋಗಿದಾನ ಅಂತ ಹೇಳಿ, ಆದ್ರೂ ಕೂಡ ಇದನ್ನ ಪೋಸ್ಕೋ ಹಾಕಿಲ್ಲ ಪೊಲೀಸ್. ನಿಮಗೆ ಪೊಲೀಸರು ವ್ಯಕ್ತಿಗಳ ಒಂದು ಶಕ್ತಿ ಇದೆ ಇದೆ ಸರ್. ಜಿಲ್ಲೆಯಲ್ಲಿ ತುಂಬಾ ಜನರು ಇದ್ದಾರೆ. ಅದನ್ನ ನಾವು ಹೇಗೆ ಹೇಳಕ್ ಬರುತ್ತೆ, ಇವರೇ ಇದ್ದಾರೆ ಅಂತ. ಸರ್ ಈಗ ಏನೇನು ಸತ್ಯಾಸತ್ಯತೆಗಳಿದೆ ಅದಕ್ಕೆ ನಮಗೆ ನ್ಯಾಯ ಬೇಕು. ಸೊ SIT ತನಿಖೆ ಅನ್ನೋದು ಈ ಒಂದು ಅಪ್ರಾಪ್ತ ಬಾಲಕಿ ಅದೇನಾಗಿದೆ, ಏನೇನು ಕೇಸ್ಗಳು ಬೇಕಾಗುತ್ತೆ, ಒಂದು ಪ್ರಾಪರ್ ಇನ್ವೆಸ್ಟಿಗೇಷನ್ ಆಗಬೇಕು. ಅದಕ್ಕೆ ಸಂಬಂಧಪಟ್ಟಿಗೆ ನ್ಯಾಯ ನಮ್ಮ ಫಸ್ಟ್ ಅಜೆಂಡಾ ಪಾಯಿಂಟ್. ಸ್ಥಳೀಯ ಪೊಲೀಸರು ನಂಬಿಕೆ ಸ್ಥಳೀಯ ಪೊಲೀಸ್ನವರ ಮೇಲೆ ಅನೇಕ ವರ್ಷಗಳಿಂದ ಎಲ್ಲೋ ನಮ್ಮ ಹೋರಾಟಗಾರರ ಮೇಲೆ ಸುಳ್ಳು ಕೇಸ್ಗಳು ಹಾಕಿ ಹೆದರಿಸಿ ಅವ್ರ ಮೇಲೆ ಒಂದು ರೀತಿ ದಬ್ಬಾಳಿಕೆ ಮಾಡ್ತಿರೋ ಆರೋಪಗಳು ಬರ್ತಾ ಇದೆ. ಅದು ಎಲ್ಲರಿಗೂ ಒಂದು ಇಟ್ಸ್ ಓಪನ್ ಸೀಕ್ರೆಟ್ ಅಂತ ಬರ್ತಾ ಇದೆ. ನಮಗೆ ಏನು ಬೇಕು ಅಂದರೆ SITನಲ್ಲಿ ನ್ಯಾಯ ಬೇಕು. ಮತ್ತು ಅದ್ರ ಜೊತೆ ಈ ಒಂದು ವಿಚಾರದಲ್ಲಿ ನಮಗೆ ಯಾರಾದರೂ ಇದಕ್ಕೆ ಒಂದು ರೀತಿ ಬಿಹೈಂಡ್ ಕ್ಲೋಸ್ ಡೋರ್ಸು ಇದನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ, ಮತ್ತು ಅವರ ಒಂದು ಸರ್ಕಾರ ಜವಾಬ್ದಾರಿ ಮಾಡೋದು ಬಿಟ್ಟು ಬೇರೆದೇನಾದರೂ ಒಂದು ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೂ ಕೂಡ ನಾವು ಹೋಮ್ ಮಿನಿಸ್ಟರ್ ಹತ್ರ ಹೋಗಿ ಅದು ಕೂಡ ನಮಗೆ ಒಂದು ಇನ್ಕ್ವೈರಿ ಆಗಂಗೆ ನಾನು ಕೂಡ ಅವ್ರ ಜೊತೆ ಕೂತು ಮಾತಾಡ್ತೇನೆ. ಬಿಕಾಸ್ ದ್ಯಾಟ್ ಈಸ್ ಆಲ್ಸೋ ಸಮಥಿಂಗ್ ವೆರಿ ಇಂಪಾರ್ಟೆಂಟ್ ನಮಗೆ ಅಲೆಮಾರಿಗಳಿಗೆ. ನಾವು ಕೂಡ ಇಲ್ಲಿ ಅಲೆಮಾರಿಗಳಿಗೆ ಈ ಭಾಗದಲ್ಲಿ ಬೀದರ್ ಸಿಟಿನಲ್ಲೂ ಕೂಡ ಭಾಳ ವರ್ಷದಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮಗೆ 2 ಎಕರೆ ಇಲ್ಲಿ ಸ್ಯಾಂಕ್ಷನ್ ಆಗಿದೆ ಅಂತ ನನಗೂ ಕೂಡ ನಮ್ಮ ಸ್ನೇಹಿತ ರಾಹುಲ್ ಅವರು ಈ ರೀತಿ ಆಗ್ತಾ ಇದೆ, ಅದು ಒಂದು ರೀತಿ ಕೆಲಸಗಳಾಗ್ತಾ ಇದೆ. ಬಟ್ ನನಗೇನು ಕಾಣುತ್ತೆ ಅಂದರೆ ಭಾಳ ತೊಡಗಿಸ್ಕೊಂಡು ಭಾಳ ಹೋರಾಟ ಮಾಡಿ ಭಾಳ ಅವ್ರಿಗೆ ನ್ಯಾಯ ಒದಗಿಸ್ಬೇಕು. ಅವ್ರು ಗುಡಿಸಲು ಬದುಕ್ತಿದ್ರು ಹೋರಾಟ ಮಾಡಿದ್ರು ಕೂಡ ಎಷ್ಟೋ ದಿನಗಳು, ತಿಂಗಳುಗಳು, ವರ್ಷಗಳಾದ ಮೇಲೆ ಅದು ಒಂದು 2 ಎಕರೆ ಮಾಡಿರೋದು. ಬಟ್ ನಮಗೆ ಒಂದು ಗಟ್ಟಿಯಾದ ಪೊಲಿಟಿಕಲ್ ಸ್ಟ್ರೆಂತ್ ಇದೆ, ನಮಗೆ ಗಟ್ಟಿಯಾದ ಒಂದು ರೀತಿ ಪೊಲಿಟಿಕಲ್ ನಮ್ಮದೇ ಆದ ಒಂದು ಸಿದ್ಧಾಂತ ಸ್ಟ್ರೆಂತ್ ಇದ್ದರೆ ಈ ರೀತಿ ಬರೀ ಒಂದು ಬೀದರ್ ಜಿಲ್ಲೆನಲ್ಲಿ ಮಾತ್ರ, ಒಂದು ಭಾಗದಲ್ಲಿ ಮಾತ್ರ ಅಲ್ಲ, ಇಡೀ ಕರ್ನಾಟಕದಲ್ಲಿ ಎಲ್ಲ ಅಲೆಮಾರಿಗಳಿಗೂ, ಎಲ್ಲ ಗುಡಿಸಲು ಬದುಕ್ತಿರೋರ್ಗೂ, ಎಲ್ಲ ನಮ್ಮ ಶೋಷಿತ ವರ್ಗಕ್ಕೂ, ಎಲ್ಲ ಆದಿವಾಸಿ ದಲಿತರಿಗೂ, ಯಾರ್ಯಾರು ನಮಗೆ ಕಷ್ಟದಲ್ಲಿ ಬದುಕ್ತಿದ್ರು ಅವರೆಲ್ಲರಿಗೂ ನಾವು ನ್ಯಾಯ ಒದಗಿಸ್ಬೋದು. ದಟ್ ಈಸ್ ದ ಪವರ್ ಆಫ್ ಪಾಲಿಟಿಕ್ಸ್, ದಟ್ ಇಸ್ ದ ಪವರ್ ಆಫ್ ಪೊಲಿಟಿಕಲ್ ಸ್ಟ್ರೆಂತ್. ಸೊ ಆ ದಿಕ್ಕಿನಲ್ಲೂ ಕೂಡ ನಾವು ಯೋಚನೆ ಮಾಡಬೇಕು. ಬಟ್ ನಮ್ಮ ಹೋರಾಟಗಳು ಯಾವುದೇ ಕಾರಣಕ್ಕೂ ಇದೆಲ್ಲ ಹೋರಾಟದ ಯಶಸ್ಸು ಭಾಳ ದೊಡ್ಡ ಪ್ರಮಾಣದಲ್ಲಿ ಅಲೆಮಾರಿಗಳ ಪರವಾಗಿ ಅವರಿಗೆ ನ್ಯಾಯ ಒದಗಿಸೋಕ್ಕೆ ನಮ್ಮ ಹೋರಾಟದ ಮಿತ್ರರು ಮತ್ತು ಎಲ್ಲ ಒಂದು ಸಂಘಟನೆಗಳು ಈ ಬೀದರ್ನಲ್ಲಿ ಭಾಳ ಗಟ್ಟಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ನಾನು ಎಂದಿಗೂ ನಿಂತ್ಕೊಂಡಿದ್ದೇನೆ. ಭಾಳ ಒಂದು ಇಟ್ ಈಸ್ ನಾಟ್ ಈಸಿ. ಅಲ್ಲೂ ಒಂದು ಕಷ್ಟ ಆಗುತ್ತೆ, ಅಲ್ಲೂ ಕೂಡ ಒಂದು ಮೆಂಟಲಿ, ಫಿಸಿಕಲಿ ಬೇರೆ ಬೇರೆ ರೀತಿ ಕಷ್ಟಗಳು ಆಗುತ್ತೆ. ನಮಗೆ ಇದೇನು ಕಾಣಿಸುತ್ತೆ ಅಂದರೆ ಇತ್ತೀಚೆಗೆ ನಾನು ಕೆಲವು ಲಾಯರ್ಗಳ ಹತ್ರ ಕೇಳೋದಾದ್ಮೇಲೆ ದೇರ್ ಇಸ್ ಅ ಲೈಟ್ ಅಟ್ ದಿ ಎಂಡ್ ಆಫ್ ದ ಟನಲ್ ಫಾರ್ ದರ್ಶನ್ ಅಂತ ಗೊತ್ತಾಗಿದೆ. ಅಂದರೆ ಒಂದು ಟೈಮ್ ಲೈನ್ ಅನ್ನೋದು ಸಿಕ್ಕಿದೆ. ಅವರು ಕೂಡ ಒಂದು ವರ್ಷದಲ್ಲಿ ಅವರು ಕೂಡ ಹೊರಗೆ ಬರ್ಬೋದು ಅನ್ನೋ ರೀತಿಯಲ್ಲಿ, ಅಥವಾ ಒಂದು ಟೈಮ್ ಲೈನ್ ಅನ್ನೋದು ಕೊಟ್ಟಿದ್ದಾರೆ ಅಂತ ಕಾಣ್ತಾ ಇದೆ. ಆ ಲೈಟ್ ಅಟ್ ದಿ ಎಂಡ್ ಆಫ್ ದ ಟನಲ್ ಅನ್ನೋದು ಒಳ್ಳೇದೇ. ಇಟ್ ಮಸ್ಟ್ ನಾಟ್ ಬಿ ನಾನ್ ಕಮಿಂಗ್ ಟ್ರೈನ್ ಆಗಬಾರ್ದು, ಬಟ್ ಇಟ್ ಮಸ್ಟ್ ಬಿ ಅ ಕ್ಲಿಯರ್ ಲೈಟ್ ಆ್ಯಂಡ್ ಎಸ್ಕೇಪ್. ಅದು ಆಚೆ ಬರೋಂಗೆ ಒಂದು ಅವಕಾಶ ಇರಬೇಕು. ಸೊ ಆ ದಿಕ್ಕಿನಲ್ಲಿ ಆದರೆ ಅವರು ಕೂಡ ಅವರ ಒಂದು ರೀತಿ ಏನೋ ತಪ್ಪಿದ್ರೆ ಆ ತಪ್ಪನ್ನು ತಿದ್ದುಕೊಂಡು ಒಂದು ಉತ್ತಮ ಮನುಷ್ಯನಾಗಿ ಬಂದರೆ, ಮತ್ತು ಸಿನಿಮಾ ರಂಗಕ್ಕೆ ಅವ್ರ ರೀತಿಯಲ್ಲಿ ವಾಪಸ್ ಕೊಡುಗೆ ಕೊಡೋಕ್ಕಾದರೆ ಅದು ನಮ್ಮೆಲ್ಲರಿಗೂ ಅದಕ್ಕೆ ಅದು ಒಳ್ಳೆಯದೇ. ಬಟ್ ಜೈಲನ್ನು ನಾವು ಲೈಟಾಗಿ ತೊಗೊಳಕ್ಕಾಗಲ್ಲ. ಇಟ್ ಮಸ್ಟ್ ಬಿ ರಿಹ್ಯಾಬಿಲಿಟೇಟಿವ್ ಸಿಸ್ಟಮ್. ಆ್ಯಂಡ್ ಜೈಲ್ ಅನ್ನೋದು ಇವತ್ತು ಏನಾಗಿದೆ ಅಂದರೆ ನಿಜವಾಗ್ಲೂ ಒಂದು ನಮ್ಮ SC ST ಧಾರ್ಮಿಕ ಅಲ್ಪಸಂಖ್ಯಾತರನ್ನ ಅನೇಕರನ್ನ ಇಲ್ಲದೇ ಇದ್ರೂ ಕೂಡ ಮತ್ತೆ ಅವ್ರಿಗೆ ಲಾಯರ್ ಇಲ್ಲ, ಪ್ರೊಟೆಕ್ಷನ್ ಇಲ್ಲ ಅಂತ ಜೈಲು ಮತ್ತೆ ಆಡ್ತಾ ಇರ್ತೀವಿ. ನಿಜವಾಗ್ಲೂ ಪ್ರಭಾವಿಗಳು ಯಾರ್ಯಾರು ಉಳ್ಳವರು, ಭಾಳ ದುಡ್ಡಿರೋರು, ಭಾಳ ಶ್ರೀಮಂತರು, ಅವರು ಕಾನೂನು ಉಲ್ಲಂಘನೆ ಮಾಡಿದ್ರು ಕೂಡ ಅವ್ರಿಗೆ ಜೈಲನ್ನು ಎಷ್ಟೋ ರೀತಿ ಹೋಗದೆ ನನಗೆ ಪ್ರೊಟೆಕ್ಷನ್ಗಳು ಸಿಗುತ್ತೆ ಈ ವ್ಯವಸ್ಥೆಯಲ್ಲಿ. ಸೊ ಎಲ್ಲರೂ ಒಂದು ಇದರಲ್ಲಿ ಎಲ್ಲರೂ 1% ಒಂದು ಕಾನೂನು, ಅದೆಲ್ಲರೂ ಈಕ್ವಲ್ ಅಂಡರ್ ಲಾ ಅಂತ ನಾವು ನೋಡಬೇಕು. ಜೈಲ್ ಸಿಸ್ಟಮು ಕೂಡ ನಮಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಅದು ಸುಧಾರಣೆ ಆಗಬೇಕು. ಅದು ಒಂದು ರೀತಿ ಹೋಮ್ ಮಿನಿಸ್ಟರ್ ಹತ್ರ ಆ ವಿಚಾರವನ್ನು ನಾನು ಪ್ರಸ್ತಾಪ ಮಾಡೋಕ್ಕೆ ಇಷ್ಟಪಡ್ತೀನಿ. ಇದನ್ನು
ಇಟ್ ಮಸ್ಟ್ ಬಿ ಅನ್ ಓವರ್ ಆಲ್ ಬೆನಿಫಿಟ್ ಫಾರ್ ದ ಜೇಲ್ ಸಿಸ್ಟಮ್, ರಿಹ್ಯಾಬಿಲಿಟೇಟಿವ್ ಆಗಿ ಯಾವ ಯೋಚನೆ ನನಗೆ ನಾನು ಹುಟ್ಟಿ ಬೆಳೆದಿದ್ದಲ್ಲ ಅಮೇರಿಕಾದಲ್ಲಿ, ಆದರೆ ಅಮೇರಿಕಾದಲ್ಲೂ ಕೂಡ ಇಲ್ಲಿ ಕರ್ನಾಟಕದಲ್ಲೂ ಬಂದು ಹೋಗ್ತಾ ಇದ್ದೆ, ಅಮೇರಿಕಾದಲ್ಲೂ ನಾನು ನೋಡ್ತಾ ಇದ್ದೆ. ಈ ಅಸಮಾನತೆಯ ವ್ಯವಸ್ಥೆ ಅನ್ನೋದು ಭಾಳ ದೊಡ್ಡ ಪ್ರಮಾಣದ ಅಲ್ಲೂ ಬೇರೂರಿದೆ, ಇಲ್ಲೂ ಇದೆ. ಅದನ್ನು ನಾವು ವಾಪಸ್ ಕೊಟ್ಟು ನನ್ನಂತ ಜಾಸ್ತಿ ಪಡೆದಿರೋ ಜಾಸ್ತಿ ವಾಪಸ್ ಕೊಡ್ಬೋದು ಅನ್ನೋ ನನ್ನ ಉದ್ದೇಶದಲ್ಲಿ 21 ವರ್ಷದ ಹಿಂದೆ ನಾನು ಕರ್ನಾಟಕಕ್ಕೆ ಬಂದು ಸೇವೆ ಮಾಡೋಕ್ಕೆ ಬಂದು ಸಿನಿಮಾ ಅನ್ನೋದು ವೇದಿಕೆ ಸಿಕ್ತು. ಬಟ್ ಮುಖ್ಯವಾಗಿ ನಮ್ಮ ಉದ್ದೇಶ ಹೆಂಗೆ ಒಂದು ಉತ್ತಮ ಸಮಾಜ ಕಟ್ಟೋದು, ಒಂದು ಸಮಾಜ ಕಟ್ಟೋದು. ನಾವೆಲ್ಲರೂ ಕೂಡ ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್, ಫುಲೆ, ಕುವೆಂಪು ಅಂತವ್ರನ್ನೆಲ್ಲ ನಾವೆಲ್ಲ ಮಾರ್ಗದರ್ಶಕರಾಗಿ ಇಟ್ಕೊತೀವಿ. ಅದು ಬರೀ ಅವ್ರನ್ನ ಒಂದು ಪೋಸ್ಟರ್ ಹಾಕೋದು, ಒಂದು ಸ್ಟ್ಯಾಚ್ಯೂ ಮಾಡೋದು, ಒಂದು ಹಾರ ಹಾಕೋದು ಸಾಲದು. ಅವರು ನುಡಿದಂತೆ ನಡೆದಿರೋ ದಾರಿನಲ್ಲೂ ನಾವು ಕೂಡ ಸಣ್ಣ ರೀತಿಯಲ್ಲಿ ಮುಂದುವರಿಸಬೇಕು ಅನ್ನೋ ನಮ್ಮ ಉದ್ದೇಶ. ಸೊ ಆ ರೀತಿ ನಾನು ಒಬ್ಬನೇ ಮಾಡ್ತಿಲ್ಲ, ನಮಗೆ ಜೊತೆಗೆ ಕೂತಿರೋರು 10 ಜನ ನಾವೆಲ್ಲ ಕೂಡ ಅವ್ರ ರೀತಿಯಲ್ಲಿ ಅವರೆಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ನನಗೆ ಒಂದು ಮಾತಾಡೋಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅಷ್ಟೇ. ಆದರೆ ಎಲ್ಲರೂ ಕೂಡ ನಾವೆಲ್ಲರೂ ಜೊತೆಗೆ ಸೇರಿ ಒಂದು ವಿಶ್ವಮಾನವ ಸಂದೇಶನ ನಾವು ಅದನ್ನು ನಿಜ ಜೀವನದಲ್ಲಿ ಕಾರ್ಯರೂಪಕ್ಕೆ ತರಬೇಕು ಅನ್ನೋದು ನಮ್ಮ ಉದ್ದೇಶ ಅಂತ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸೊ ನಮಗೆ ಜಾಸ್ತಿ ಪಡೆದಿರೋರು ಜಾಸ್ತಿ ವಾಪಸ್ ಕೊಡಬೇಕು, ಜಾಸ್ತಿ ವಂಚಿತರು ಜಾಸ್ತಿ ಪಡಿಬೇಕು. ಆವಾಗ ನಾವು ಒಂದು ಸಮಾಜ ನಿರ್ಮಾಣ ಮಾಡ್ಬೋದು. ಅದೇ ನನ್ನ ಪ್ರಕಾರ ನಮ್ಮ ಸಂವಿಧಾನ ಪೀಠಿಕೆ ಹೇಳುತ್ತೆ. ಸಿನಿಮಾ ರಂಗದ ಪ್ರಭಾವಕ್ಕೋಸ್ಕರ ಅಲ್ಲ, ಅದು ಒಂದು ನಮಗೆ ಇದು ಆ ವಿಚಾರ ಕೂಡ ಅಣ್ಣವ್ರ ಬಗ್ಗೆನೂ ಅಲ್ಲ. ಆ ವಿಚಾರ ಸಂಬಂಧಪಟ್ಟಂಗೆ ಇಟ್ಸ್ ಅ ಗವರ್ಮೆಂಟ್ ಪಾಲಿಸಿಗೆ ಸಂಬಂಧಪಟ್ಟಂಗೆ ನಾನು ಪ್ರಸ್ತಾಪ ಮಾಡಿದ್ದು. ಅದು ಕೂಡ ಒಂದು 3 ಲೈನಿನ ಪೋಸ್ಟಲ್ಲಿ ಸಂಬಂಧಪಟ್ಟಂಗೆ ನಾನು ಬರೆದಿದ್ದು. ನಾವೆಲ್ಲರೂ ಕೂಡ ಅದು ಕರ್ನಾಟಕದ ನಾವೆಲ್ಲರೂ ಕೂಡ ರಾಜ್ಕುಮಾರ್ ಅಭಿಮಾನಿಗಳೇ, ಅವರ ಕಲಾ ಸೇವೆ ಅಪಾರ. ಬಟ್ ಸರ್ಕಾರ ಹೇಗೆ ಕೆಲವರು ಒಂದು ರೀತಿ ಅದೊಂದು ಸೆಲೆಕ್ಟಿವ್ ಫೇವ್ರೆಟಿಸಮ್ ಮಾಡಿದ ತಕ್ಷಣ ಏನೇನು ರೀತಿ ಸಮಸ್ಯೆಗಳಾಗುತ್ತೆ ಅಂತ ಒಂದು ಸಣ್ಣ 3 ಲೈನ್ ಪೋಸ್ಟಲ್ಲಿ ಮಾಡಿ ಕೆಲವು ಮೀಡಿಯಾ ಶಕ್ತಿಗಳಿಂದ ಅದು ಜಾಸ್ತಿ ದೊಡ್ಡ ಪ್ರಮಾಣದಲ್ಲಿ ಹೋಗಿದೆ. ಬಟ್ ಅದು ಕೂಡ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕ ಜನ, ನಾನು ಹೇಳಿದ್ರೆ ಸತ್ಯ ಇದೆ, ಇದು ಕೂಡ ನಮಗೆ ಒಂದು ರೀತಿ ಜಾಗೃತಿ ಆಗಕ್ಕೆ ಒಂದು ಕಾರಣ ಆಯಿತು ಅಂತ ಒಪ್ಕೊಂಡಿದ್ದಾರೆ. ಬಟ್ ನಮಗೆ ಮೇಯ್ನ್ ಏನು ಬೇಕು ಅಂದರೆ ನಮಗೊಂದು ಸಮಾಜ ಬೇಕು, ಒಂದು ಸಮಾನತೆಯ ಸಮಾಜ ಬೇಕು, ಒಂದು ನ್ಯಾಯ ವೈಜ್ಞಾನಿಕತೆ ಸಮಾಜ ಬೇಕು. ಆ ಕಡೆ ನಾವು ಕೆಲಸ ಮಾಡ್ತಾ ಮುಂದುವರಿಸ್ತೀವಿ. ಭೇಟಿ ಮಾಡಿದ್ದಾರೆ, ಪ್ರಜಾಕೀಯನ ಒಟ್ಟಾಗಿ ಸೇರ್ಕೊಂಡಿರೋ ಮತ್ತು ಹೊಸ ಆದೇಶ ಆಗುತ್ತೆ ಅಂತೆಲ್ಲ ಸೋಷಿಯಲ್ ಮೀಡಿಯಾ. ನಮಗೆ ಒಂದೊಂದಾಗಿ ಹೇಳ್ತೇವೆ. ಮೊದಲನೇದಾಗಿ ನಮಗೆ ಖಂಡಿತ ಬದಲಾವಣೆ ಬೇಕು. ನಮಗೆ ಬದಲಾವಣೆ ಬೇಕು ಅಂದರೆ ನಾವೆಷ್ಟೇ ನಾವು ಗಟ್ಟಿಯಾಗಿ ಹೋರಾಟ ಮಾಡಿದ್ರು, ಇಲ್ಲಿರೋ ಹೋರಾಟ ಮಾಡ್ತಿರೋರು ಈ ಒಂದು ಪ್ರಕರಣ ಮಾತ್ರ ಅಲ್ಲ, ಅಲೆಮಾರಿ ಜನರಿಗೂ ಒಂದು ವಸತಿ ಮತ್ತು ಒಂದು ಬೆಳವಣಿಗೆ, ಅವ್ರಿಗೆ ನ್ಯಾಯಕ್ಕೋಸ್ಕರ ನಾವೆಲ್ಲರೂ ನಿಂತಿದ್ದೀವಿ, ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಗೆ ಎಲ್ಲ ರೀತಿ ಸಮಸ್ಯೆಗಳು, ಮಹಿಳೆಯರ ಸಮಸ್ಯೆ, ದಲಿತ ಸಮಸ್ಯೆ, ಬಡವರ ಸಮಸ್ಯೆ, ಎಲ್ಲ ಒಂದು ಶೋಷಿತ ವರ್ಗದ ಸಮಸ್ಯೆ, ರೈತರ ಕಾರ್ಮಿಕ ಸಮಸ್ಯೆ, ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸೋದು ನಮ್ಮ ಉದ್ದೇಶ ಇದೆ. ಆದರೆ ಹೋರಾಟದಲ್ಲಿ ಎಷ್ಟೇ ಹೋರಾಟ ಮಾಡಿದ್ರು ಕೂಡ ಅಲ್ಲಿಗೆ ಒಂದು ಶಾಶ್ವತವಾದ ಪರಿಹಾರ ಇಲ್ಲ. ಶಾಶ್ವತವಾದ ಪರಿಹಾರ ನಮ್ಮ ಮಾದರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳೋ ಥರ ಪೊಲಿಟಿಕಲ್ ಪವರ್ ಇಸ್ ದ ಮಾಸ್ಟರ್ ಕೀ ಟು ಓಪನ್ ಆಲ್ ಲಾಕ್ಸ್ ಆ್ಯಂಡ್ ಡೋರ್ಸ್ ಅಂತ ಹೇಳ್ತಾರೆ. ಸೊ ಅದು ಕೂಡ ಆ ದಿಕ್ಕಿನಲ್ಲೂ ನಾವು ಯೋಚನೆ ಮಾಡಬೇಕು. ಆ ದಿಕ್ಕಿನಲ್ಲಿ ಯಾರು ಯೋಚನೆ ಮಾಡಬೇಕು ಅಂದರೆ ಯಾವ ಒಂದು ಜಾತಿಯವರಲ್ಲ, ಒಂದು ಜನಾಂಗದವರಲ್ಲ, ಯಾರು ಸಮಾನತೆ, ನ್ಯಾಯ ಮತ್ತು ಸಂವಿಧಾನದ ಪೀಠಿಕೆಯನ್ನು ಅಳವಡಿಸ್ಕೊಂಡಿರೋ ಮನುಷ್ಯರಿರ್ತಾರಲ್ಲ, ನಾವೆಲ್ಲರೂ ಕೂಡ ಒಂದು ಸೈದ್ಧಾಂತಿಕವಾಗಿ ಅದನ್ನು ಯೋಚನೆ ಮಾಡಲೇಬೇಕು. ಕರ್ನಾಟಕಕ್ಕೆ ಒಂದು ಪರ್ಯಾಯ ಬೇಕು. ಕರ್ನಾಟಕ ಜನರು ಕೂಡ ಒಂದು ಬದಲಾವಣೆ ಬಯಸ್ತಾರೆ. ಆ ಬದಲಾವಣೆ ಒಂದು ಸಿದ್ಧಾಂತದ ರೀತಿಯಿಂದ ನಾವು ಮುಂದುವರಿಸಿದ್ರೆ ಅವಾಗ ನಮಗೆ ಈ ಥರ ಅನ್ಯಾಯಗಳು ಆಗದಿರೋ ನೋಡ್ಕೋಬೇಕು. ಮುಂದಿನ ತಲೆಮಾರುಗಳಿಗೆ ನಮಗಾಗಿರೋ ಅನ್ಯಾಯಗಳು ಆಗದಿರೋ ಒಂದು ಪ್ರಾಮಾಣಿಕ ಪ್ರಯತ್ನ ಪಡ್ಬೋದು. ನೀವು ಹೇಳೋದಂಗೆ ಅನೇಕರು ಅದನ್ನು ಮಾಡ್ತಾ ಇದ್ದಾರೆ, ಪ್ರಯತ್ನ ಪಡ್ತಾ ಇದ್ದಾರೆ. ಯಾರೇ ಸಮಾಜ ಸಂವಿಧಾನದ ಪೀಠಿಕೆ ಹೇಳೋ ರೀತಿಯಲ್ಲಿ ನಾವೆಲ್ಲರೂ ಸರಿ ಸಮಾನದ ಮನುಷ್ಯರು. ನಮಗೆ ಆ ಒಂದು ಸಮಾಜ ನಿರ್ಮಾಣ ಮಾಡಬೇಕು ಅಂತ ಯಾರೇ ನಿಂತ್ಕೊಳ್ತಾರೋ, ಅದು ಸೆಲೆಬ್ರಿಟಿಗಳಾಗಿರ್ಬೋದು, ಅದು ಒಂದು ಗುಡಿಸಲು ಬದುಕ್ತಿರೋ ಒಂದು ಮಹಿಳೆ ಆಗಿರ್ಬೋದು, ಎಲ್ಲರೂ ನಮ್ಮವರೇ. ಯಾರೇ ನಮ್ಮ ಜೊತೆ ಅದು ಒಂದು ಸಮಾಜ ಕಟ್ಟಕ್ಕೆ ನಿಂತ್ಕೊಳ್ತಾರೋ ಅವರೆಲ್ಲರ ಜೊತೆಗೆ ಸೇರಿ ನಾವು ಇದು ಒಂದು ರೀತಿ ವಿಷಯಾಂತರ ಆಗಬಾರ್ದು. ಬಟ್ ನಮಗೆ ಬೇಕು, ನಮಗೆ ಎಲ್ಲರೂ ಒಂದು ರೀತಿ ಪರಿವರ್ತನೆ ಆಗಬೇಕು. ನಿಜವಾಗ್ಲೂ ಜನರಿಗೆ ನ್ಯಾಯ ಸಿಗಬೇಕು ಅಂದರೆ ಈ ವ್ಯವಸ್ಥೆನ, ಏನು ತಪ್ಪಾಗಿರೋ ವ್ಯವಸ್ಥೆನ ತಿದ್ದಬೇಕು ಅಂದರೆ ನಮಗೂ ಕೂಡ ಒಂದು ಪೊಲಿಟಿಕಲ್ ಶಕ್ತಿ ಅನ್ನೋದು ಭಾಳ ಮುಖ್ಯವಾಗಿರಬೇಕು. ಅದು 28ಕ್ಕೂ ಅದು ಯಾವಾಗೂ ಅಂತ ನಾವು ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡಿ ನಿಮ್ಗೆ ಮುಂದೆ ಪ್ರಸ್ತಾಪ. ಇತ್ತೀಚೆಗೆ ಒಂದು ಯೂತ್ ಕಾನ್ಷಿಯಸ್ನೆಸ್, ಒಂದು ಹತಾಶೆ ಅನ್ನೋದಾಗಿದೆ, ಫ್ರಸ್ಟ್ರೇಷನ್ ಆಗಿದೆ. ಬಟ್ ಅದ್ರ ಜೊತೆ ಭಾಳ ಒಂದು ಪೊಲಿಟಿಕಲ್ ಅವೇರ್ನೆಸ್ಸು ಇದೆ ಯುವಕರಲ್ಲಿ. ಕಾಕ್ರೋಚ್ ಜನತಾ ಪಕ್ಷ ಅಂತ ಒಂದು ಜನತಾ ಪಾರ್ಟಿ ಅಂತ ಕಟ್ಟಿದ್ದಾರೆ. ನಮಗೆ ಈ ರೀತಿಯಲ್ಲಿ ಒಂದು ಯೂತ್ ಅವೇರ್ನೆಸ್ ಸ್ಟ್ರಾಂಗ್ ಇದೆ, ಯೂತ್ಗೂ ಕೂಡ ಒಂದು ಇನ್ವಾಲ್ವ್ಮೆಂಟ್ ಸ್ಟ್ರಾಂಗ್ ಇದೆ. ಅದನ್ನು ನಾವು ಭಾಳ ರೀತಿ
ಹೀಯಾಳ್ಸಂಗ್ ಮಾತಾಡ್ಬೋದು, ಜಾಬ್ಲೆಸ್ಸು ಮತ್ತೆ ಈ ರೀತಿ ಪ್ಯಾರಾಸೈಟ್ಸ್ ಅಂತ. ಬಟ್ ನಾವು ಆ ರೀತಿ ನೋಡಲ್ಲ. ನಾವು ಪ್ರತಿಯೊಬ್ಬರು ಕೂಡ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ಕ್ಷೇತ್ರಕ್ಕೆ ಒಳ್ಳೇದಾಗಬೇಕು ಅಂತ ಬೇರೆ ಬೇರೆ ರೀತಿಯಲ್ಲಿ ಯುವಕರು ಒಂದು ರೀತಿ ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಇದ್ದಾರೆ. ಬಟ್ ಅದನ್ನ ಒಂದು ಪಕ್ಷದ ವಿರುದ್ಧ ಆಗೋದ್ರಲ್ಲಿ ಅರ್ಥ ಇಲ್ಲ. ಇದು ಒಂದು ರೀತಿ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋ ರೀತಿಯಲ್ಲಿ ಒಂದು ಬಿಜೆಪಿ ವಿರುದ್ಧ ಅಷ್ಟೇ ಅಲ್ಲ, ನಮ್ಮ ಕಾಕ್ರೋಚ್ ನ್ಯಾಷನಲ್ ಕಾಂಗ್ರೆಸ್ ಅನ್ನೋದು ಏನು ನಮಗೆ ಇದು ಬಿಜೆಪಿಗೆ ನ್ಯಾಯ ಒದಗಿಸಿಲ್ವೋ ಅದೇ ರೀತಿ ವಿರುದ್ಧ ನಾವು ಕೂಡ ಒಂದು ಗಟ್ಟಿಯಾದ ಶಕ್ತಿ, ಒಂದು ಕಾಳಜಿ, ಒಂದು ಪ್ರಜ್ಞೆ ಅದನ್ನು ಮೂಡಿಸ್ತಾ ಬರಬೇಕು. ಮತ್ತೆ ಅದು ಒಂದು ಪೊಲಿಟಿಕಲ್ ಅವೇರ್ನೆಸ್ ಮುಖಾಂತರ ನಾವು ಕೂಡ ಪೊಲಿಟಿಕಲ್ ಪಾರ್ಟಿಗಳು ಕಟ್ಟಬೇಕು. ಮತ್ತೆ ಅದು ಕೂಡ ಆಪ್ಷನ್ ಕೊಡಬೇಕು. ಇವತ್ತಿನ ದಿನ ಪ್ರತಿಯೊಬ್ಬರಿಗೂ ಕೂಡ ಬಹಳ ಗಟ್ಟಿಯಾದ ಪೊಲಿಟಿಕಲ್ ಅವೇರ್ನೆಸ್ ಇದೆ. ನೀವು ಎಲೆಕ್ಷನ್ಗಳು ನೋಡಿದ್ರೆ ಕೇರಳದಲ್ಲಿ 92-93% ವೋಟಿಂಗ್, ನಮಗೂ ಕೂಡ ಬೈ ಎಲೆಕ್ಷನ್ನಲ್ಲಿ 89-90% ವೋಟಿಂಗು. ನಮಗೆ ಬೇರೆ ಬೇರೆ ಕಡೆ ಬಹಳ ಒಂದು ಹೈ ಎಲೆಕ್ಷನ್ ವೋಟಿಂಗ್ ಇದೆ. ತಮಿಳುನಾಡಿನ ವೋಟಿಂಗ್ ಇದೆ. ಅದಕ್ಕೆ ವೋಟಿಗೆ ಯೋಗ್ಯತೆ ಇರೋ ಪೊಲಿಟಿಕಲ್ ಆಪ್ಷನ್ಸ್ ನಾವು ಜನರ ಮುಂದೆ ಇಟ್ಟಿಲ್ಲ ಅಂದರೆ ಆ ವೋಟ್ಗಳು, ಈ ಆಳುವ ಶಕ್ತಿಗಳು, ಈ ಅಸಮಾನತೆಗಳ ಶಕ್ತಿಗಳು, ಯಾರು ಈ ಪ್ರಜಾಪ್ರಭುತ್ವದ ಅವರ ರೀತಿಯಲ್ಲಿ ಉಲ್ಲಂಘನೆ ಮಾಡೋದು, ಅವ್ರ ಸ್ವಾರ್ಥಕ್ಕೋಸ್ಕರ ಬಳಸ್ತಿದ್ರು, ಅವ್ರ ಪರವಾಗಿ ಹೋಗುತ್ತೆ. ಅದಾಗದೇ ಇರೋಂಗೆ ನಾವು ಕೂಡ ಒಂದು ಉತ್ತಮವಾದ ಆಪ್ಷನ್ಗಳು ಇಟ್ಟು ಅವ್ರಿಗೂ ಕೂಡ ಒಳ್ಳೆ ಒಂದು ಕ್ಯಾಂಡಿಡೇಟ್ಸ್ ಇಟ್ಟು ಅವ್ರಿಗೂ ಕೂಡ ಕನ್ವಿನ್ಸ್ ಮಾಡಿದೆ ಅವಾಗ ಅವ್ರು ನಮ್ಮ ಜೊತೆನೂ ಕೂಡ ನಿಂತ್ಕೊಳ್ಳೋ ಸಾಧ್ಯತೆಗಳಿರುತ್ತೆ. ಇದೇ ಡೆಮಾಕ್ರಸಿ. ಈ ಡೆಮಾಕ್ರಸಿ ನಾವೆಲ್ಲರೂ ನಂಬೋರು. ಆ ಡೆಮಾಕ್ರಸಿ ಎತ್ತಿಡಿಯೋದು ನಮ್ಮ ಉದ್ದೇಶ. ಸೊ ಯೂತ್ಸಲ್ಲಿ ಬಹಳ ಒಂದು ಅಪಾರವಾದ ಒಂದು ಜನಪರವಾದ ಒಂದು ಮಾಡಬೇಕು ಅಂತ ಉದ್ದೇಶ ಇದೆ. ಬಟ್ ನಾವು ಅದನ್ನು ಕರೆಕ್ಟಾಗಿ ಗೈಡ್ ಮಾಡಿ ಒಂದು ಸಮಾಜದ ಕಡೆ ಹೋದರೆ ನಮಗೆ ಒಂದು ಉತ್ತಮ ರಾಜ್ಯ, ಉತ್ತಮ ದೇಶ, ಉತ್ತಮ ಬೀದರು ಹಾಗೂ ಎಲ್ಲ ಲಕ್ಷಣ. ಅದು ಒಂದೊಂದ್ಸರಿ ಒಂದೊಂದು ಥರ ಆಗ್ತಾ ಇದೆ. ಯಾಕಂದ್ರೆ ಸ್ಟಾರ್ಟಿಂಗ್ ನಾನು ಹೇಳಕ್ಕೂ ಅದು ಹೋಗ್ತಾ ಹೋಗ್ತಾ ಅದು ಹೊರಗೆ ಬರ್ತಾ ಇರೋದಕ್ಕೂ ಬೇರೆ ಬೇರೆದಾಗ್ತಾ ಇದೆ. ಅದ್ರ ಜೊತೆ ಕೋರ್ಟ್ಗೂ ಪೊಲೀಸ್ನವ್ರು ಕಳಿಸಿದ್ದಾರೆ. ಪಾಕ್ಸೋ ವಿಚಾರದಲ್ಲಿ, ಕಿಡ್ನಾಪಿಂಗ್ ವಿಚಾರದಲ್ಲಿ, ರೇಪ್ ಅಂಡ್ ಮರ್ಡರ್ ವಿಚಾರದಲ್ಲಿ, ಮತ್ತೆ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಿಗೆ ಅವ್ರಿಗೆ ಕಳಿಸಿದ್ದಾರೆ ಸೆಕ್ಷನ್ಸ್, BNS ಸೆಕ್ಷನ್ಸ್. ಆದರೂ ಕೂಡ ಕೋರ್ಟ್ನಲ್ಲಿ ನಮಗೆ ಎಷ್ಟೋ ದಿನ ಆಗಿದ್ರು, ಒಂದು 10-12 ದಿನ ಆಗಿದ್ರು ಕೂಡ ನಮಗೆ ಎಲ್ಲೂ ಕೂಡ ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಇದು ಏನೋ ಒಂದು ಇದು ಡಿಲೇ ಮಾಡ್ತಾ ಇದ್ದಾರೆ ಜಸ್ಟಿಸ್ ಅಂದರೆ ನಮಗೆ ಎಲ್ಲೋ ಒಂದು ಕಡೆ ಅದು ನಮಗೆ ನ್ಯಾಯ ಸಿಗದೆ ನಂಗೆ ಮಾಡ್ತಾ ಇದ್ದಾರೆ ಉದ್ದೇಶಪೂರ್ವಕವಾಗಿ ಅಂತ ಪ್ರಶ್ನೆಗಳು ಉಂಟಾಗ್ತವೆ. ಎಲ್ಲರಿಗೂ ಗೊತ್ತಿದೆ. ಬಟ್ ಯಾವ ಮಟ್ಟಕ್ಕೆ ಇದು ಏನಾಗಿದೆ, ಇದು ನಿಜವಾಗ್ಲೂ ಅನ್ನೋದು ನಮ್ಮ ಸತ್ಯತೆಗಳು ಬೇಕು. ಭೇಟಿ ಮಾಡಬೇಕು, ಏನಾಗಿದೆ ಅಂತ ಮಾತಾಡೋಕೆ ಹೋದ್ರು ಕೂಡ ನಮಗೆ ನಿನ್ನೆ ಅವರು ಪೊಲೀಸ್ನವ್ರು ಎಲ್ಲ ಒಂದು ಕಡೆ ಕರ್ಕೊಂಡು ಹೋಗಿ, ಸೊ ಅವ್ರ ಜೊತೆ ಅವ್ರ ತಂದೆ ಜೊತೆ ನಾನು ಮಾತಾಡೋಕ್ಕಾಗಿದೆ. ಅವ್ರ ಲೊಕೇಶನ್ ಆಮೇಲೆ ನಮಗೆ ಈ ರೀತಿಯಲ್ಲಿ ಇದು ಉದ್ದೇಶಪೂರ್ವಕವಾಗಿ ಆಗ್ತಾ ಇದೆಯಾ ಅಥವಾ ಇದು ತನಿಖೆಯ ಒಂದು ಭಾಗನ ಅನ್ನೋದು ಎಲ್ಲ ಒಂದು ರೀತಿ ಪ್ರಶ್ನೆಗಳು ಬರುತ್ತೆ. ಅದು ಯಾಕೆ ಪ್ರತಿದಿನನೂ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರ ಮೊದಲೇ ಅವ್ರ ಮಗಳನ್ನ ಸಾವಲ್ಲಿ ಭಾಳ ನೋವಲ್ಲಿರ್ತಾರೆ. ಅದನ್ನ ಎಲ್ಲೋ ಒಂದು ಕಡೆ ಈ ರೀತಿ ಏನಕ್ಕೆ ಆಗ್ತಾ ಇದೆ ಅಂತ ನಮಗೆ ಪ್ರಶ್ನೆಗಳು ಹುಟ್ಟುತ್ತವೆ. ಅವ್ರನ್ನ ಭೇಟಿನೂ ಮಾಡಿಲ್ಲ. ಆ ಸ್ಥಳಕ್ಕೆ ಹೋಗಿದ್ದೆ, ಅಲ್ಲಿ ಅವ್ರ ಸಂಬಂಧಿಕರು ಇದ್ದು, ಅಲ್ಲಿ ಅನೇಕ ಒಂದು ಎಲ್ಲ ಭಾಗಗಳಿಂದ ಹೋರಾಟಗಾರರು ಬಂದು ನಮಗೆ ನ್ಯಾಯ ಬೇಕು ಅಂತಲೂ ನಿಂತಿದ್ರು. ಬಾಗಲಕೋಟೆಯಿಂದ ಬರೋದಾಗಿರ್ಬೋದು, ಬೇರೆ ಬೇರೆ ಕಡೆಯಿಂದ ಬರೋದಾಗಿರ್ಬೋದು, ಎಲ್ಲರೂ ಸೇರಿದ್ರು. ಬಟ್ ಅವ್ರ ತಂದೆ ತಾಯಿ ನನಗೆ ಅವ್ರ ಜೊತೆ ಮಾತಾಡೋದು ನನಗೆ ಸಿಗಲಿಲ್ಲ. ಅಂತ ಮಾಡೋದು ಒಳ್ಳೇದೇ. ಅವ್ರು ಯಾಕೆ ಆಪದ ಬಳಸಿದ್ದಾರೆ ಅವರೇ ಅದಕ್ಕೆ ಒಂದು ರೀತಿ ಅವ್ರು ಹೇಳಬೇಕು, ರೆಸ್ಪಾನ್ಸ್ ಕೊಡಬೇಕು. ಬಟ್ ನಮಗೆ ಮೇಯ್ನ್ ಏನಂದರೆ ಇದು ನಿಜವಾಗ್ಲೂ ಅತ್ಯಾಚಾರನ ಅಂತ ಪ್ರಶ್ನೆಗಳು ಬರುತ್ತೆ. ಇದು ಏನು, ಇದು ರೇಪ್ ಅಂಡ್ ಮರ್ಡರ, ಇದು ಪಾಕ್ಸೋ ಕೇಸಾ, ಇದು ಏನೇನು ಅಂತ ನಮಗೆ ಕ್ಲಿಯರಾಗಿ ಗೊತ್ತಾಗಬೇಕು. ಇಲ್ಲಿ ಆ ದಿಕ್ಕಿನಲ್ಲಿ ಹೋಗ್ತಾ ಇದೆ. ಬಟ್ ಅದು ಹಾಕಬೇಕು ಅಂತ ಫಸ್ಟಲ್ಲಿ ಹಾಕಿರಲಿಲ್ಲ. ಫಸ್ಟಲ್ಲಿ ಒಂದು ಸೂಸೈಡ್ ಅಂತ ಹಾಕಿ ಆಮೇಲೆ ಎಲ್ಲ ಹೋರಾಟಗಾರರು ಅದ್ರ ಮೇಲೆ ಇದು ನಿಜವೂ ನೀವು ಪ್ರಾಮಾಣಿಕವಾಗಿ ನೀವು ಮಾಡ್ತಾ ಇಲ್ಲ ಅಂತ ಅವ್ರಿಗೆ ಒಂದು ಜಾಗೃತಿ ಮಾಡಿದಾದ್ಮೇಲೆ ಒಂದು ಪೋಕ್ಸೋ ಪ್ರಶ್ನೆ ಬರೋಕ್ಕೆ ಶುರುವಾಯಿತು. ಸೊ ಇದು ಒಂದು ಭಾಳ ಒಂದು ಅನೇಕ ರೀತಿ ಪ್ರಶ್ನೆಗಳಿಗೆ ಕಾರಣ ಆಗಿದೆ ಈ ಪ್ರಕರಣ ಅಂತ ಹೇಳಿ ಸುಳ್ಳಿದ. ನಮಗೆ ನ್ಯಾಯ ಬೇಕು. ನ್ಯಾಯ ಅದು ನಮಗೆ ಭಾಳ ಮುಖ್ಯವಾದ ಅಜೆಂಡಾ ಪಾಯಿಂಟ್ ಬರಬೇಕು. ನಮಗೆ DC ಇನ್ನೂ ಸದ್ಯಕ್ಕೆ ಬಂದಿಲ್ಲ. ನಮಗೆ ಗೊತ್ತಿರೋ ಹಾಗೆ ನಮಗೆ IG ಬಂದಿಲ್ಲ. ನಮಗೆ ಭಾಳ ಜನ ನಮಗೆ ಇನ್ನೂ ಸದ್ಯಕ್ಕೆ ಅಲ್ಲಿ ಸ್ಥಳಕ್ಕೆ ಬಂದಿಲ್ಲ. ಸಚಿವರು ಹೋಗಿ ಟಾರ್ಗೆಟ್ ಮಾಡೋ ಪ್ರಶ್ನೆ ಇಲ್ಲ. ಇದು ಒಂದು 16 ವರ್ಷದ ಹೆಣ್ಮಗುವಿಗೆ ನ್ಯಾಯ ಕೊಡೋದು ನಮ್ಮ ಉದ್ದೇಶ. ಸೊ ನಮಗೆ ಇಲ್ಲಿ ಯಾರು ರಾಜಕೀಯ ವ್ಯಕ್ತಿಗಳ ಮಾತು ಕೇಳೋ ಪ್ರಶ್ನೆ ಬರಲ್ಲ. ಇಲ್ಲಿ ಎಲ್ಲರಿಗೂ ಅವ್ರದ್ದೇ ಆದ ಸ್ವಂತ ತಿಳುವಳಿಕೆ, ಸ್ವಂತ ಹೋಮ್ ಮಿನಿಸ್ಟರ್ ದಲಿತರು ಅಂತ ನೀವೇ ಪ್ರಸ್ತಾಪ ಮಾಡ್ತಾರೆ. ಆದರೆ ಅವರು ಒಂದು ಪಕ್ಷದಲ್ಲಿದ್ದಾರೆ, ಒಂದು ರೀತಿ ಒಂದು ಪ್ರಭಾವಿಯಾಗಿದ್ದಾರೆ. ಅವರು ನಿಜವಾಗ್ಲೂ ಎಷ್ಟು ಮಟ್ಟಿಗೆ ನ್ಯಾಯ ಒದಗಿಸ್ಬೇಕು. ಬಟ್ ಅವರನ್ನ ನಾವು ಹೇಳಬೇಕು, ಅವ್ರು ಗೈಡ್ ಮಾಡಬೇಕು. ಇವಾಗ ಎಲ್ಲ ಪಕ್ಷದಲ್ಲೂ ದಲಿತರಿದ್ದಾರೆ. ನಮಗೆ ಏನಂದ್ರೆ ಸಮಾನತಾವಾದಿಗಳಾಗಿ ನ್ಯಾಯ ಒದಗಿಸೋದು
ಅದು ಮುಖ್ಯ ಪಾತ್ರ ವಹಿಸ್ತಿರೋ ದಲಿತ ಸಂಘಟನೆಗಳು. ಬಟ್ ನಮ್ಗೆ ಯಾರು ಒಂದು ಜನಪರವಾಗಿದ್ದಾರೋ, ಪ್ರಾಮಾಣಿಕವಾಗಿದ್ದಾರೋ ಅವರೆಲ್ಲ ಎದ್ದು ನಿಂತು ಈ ವಿಚಾರದಲ್ಲಿ ನ್ಯಾಯ ಬೇಕು ಅಂತ ಹೋರಾಟ ಮಾಡ್ತಾ ಇದ್ರು. ಸೊ ಹೌದು, ಖಂಡಿತ ಯಾವ ಒಂದೊಂದು ಎಲ್ಲ ಸಮುದಾಯದವರು ಎಲ್ಲ ಪಕ್ಷಗಳಲ್ಲೂ ಇರ್ತಾರೆ, ಎಲ್ಲ ಸಮುದಾಯದವರು ಒಂದೊಂದು ರೀತಿ ಯೋಚನೆ ಮಾಡ್ತಾರೆ. ದಲಿತರು ಎಲ್ಲ ರೀತಿ ಒಂದೇ ರೀತಿ ಯೋಚನೆ ಮಾಡಬೇಕು ಅಂತ ಏನಿಲ್ಲ. ಬಟ್ ಇಲ್ಲಿ ನಮ್ಮ ಜೊತೆ ಸೇರಿರೋ ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ನ್ಯಾಯ ಬೇಕು ಅಂತ ಬಹಳ ದಿನಗಳು, ಇವತ್ತು ಈ ಪ್ರಕರಣ ಮಾತ್ರ ಅಲ್ಲ, ಅನೇಕ ದಶಕಗಳಿಂದ ಹೋರಾಟ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರ ಕೆಲಸಕ್ಕೆ ಇವತ್ತು ಅಡ್ಡ ಬರ್ತಿರೋದೆ ಪ್ರಜಾಪ್ರಭುತ್ವ ಎತ್ತಿಡಿತಿರೋದೇ ಇವತ್ತಿನ ದಿನ ಇಲ್ಲಿ ನಮ್ಮ ಜೊತೆ ನಿಂತಿರೋದು. ಆದರೆ ಪ್ರಜಾಪ್ರಭುತ್ವನ ಉಲ್ಲಂಘನೆ ಮಾಡಿ ಎಲ್ಲೋ ಒಂದು ಕಡೆ ಇದನ್ನ ಒಂದು ಅನ್ಡೆಮೊಕ್ರಾಟಿಕ್ ರೀತಿಯಲ್ಲಿ ಬೀದರ್ನ ಈ ಒಂದು ಸುಂದರ ಐತಿಹಾಸಿಕ ಪ್ರದೇಶನ ಮಾಡ್ತಿರೋದು ಆಳುವ ಶಕ್ತಿಗಳಂತ ಹೇಳಿದ್ರೆ ಅಥವಾ ಒಂದು ಜಿಲ್ಲಾಡಳಿತ ವ್ಯವಸ್ಥೆಯಲ್ಲಿ ಪೊಲೀಸ್ ವ್ಯವಸ್ಥೆ ಅನ್ನೋದು ಎದ್ದು ಕಾಣ್ತಾ ಇದೆ. ಅದನ್ನ ನಾವು ಸರಿಪಡಿಸಲೇಬೇಕು. ಇಲ್ಲಾಂದ್ರೆ ಈ ತರ ಪ್ರಕರಣಗಳು ಮುಂದೆ ಹೆಚ್ಚೆಚ್ಚು ಆಗೋದ ಸಾಧ್ಯತೆಗಳು ಇರುತ್ತೆ, ಅದಕ್ಕೆ ನ್ಯಾಯ ಸಿಗದೇ ಇರೋದು ಸಾಧ್ಯತೆಗಳು ಇರುತ್ತೆ. ಹಾಗೆ ಆಗಬಾರ್ದು. ನಾವು ಬಹಳ ಮುಖ್ಯವಾಗಿ ನಮ್ಗೆ ಏನು ತಪ್ಪಾಗಿದೆಯೋ ಅದಕ್ಕೆ ಒಂದು ಬೇಗ ಶಿಕ್ಷೆ ಆಗಬೇಕು. ಯಾರನ್ನು ಪ್ರೊಟೆಕ್ಟ್ ಮಾಡೋ ಪ್ರಶ್ನೆ ಬರೋಲ್ಲ. ಕಾನೂನಲ್ಲಿ ಎಲ್ಲರೂ ಸರಿ ಸಮಾನರೇ ಅನ್ನೋದು ನಮ್ಮ ಕಣ್ಣಲ್ಲಿ ಖಂಡಿತ ಇದೆ. ಅದು ಕಾನೂನು ಕಣ್ಣಲ್ಲೂ ಅದು ಹಾಗೆ ಇದೆ. ಅಂದರೆ ಕೆಲವು ಯುವಕರು ಯಾರು ಚಳುವಳಿಯಲ್ಲಿದ್ದಾರೆ ಅವರಿಂದ ನನಗೆ ಗೊತ್ತಾಯಿತು. ಅದು ನಾನು ಕೂಡ ಅದರ ಬಗ್ಗೆ ರಿಸರ್ಚ್ ಮಾಡೋದಕ್ಕೆ ಶುರು ಮಾಡಿದೆ, ಏನಾಗಿದೆ ಅಂತ ಗೊತ್ತಾಯಿತು. ಇಲ್ಲಿ ಕೆಲವೊಂದು ಕ್ಯಾಂಡಲ್ ಲೈಟ್ ವಿಚಲ್ಗಳು ಆಗಿತ್ತು, ನಮಗೆ ನ್ಯಾಯ ಬೇಕು ಅಂತ. ಅದು ಕೂಡ ನಾನು ಮೀಡಿಯಾದಲ್ಲಿ ಗಮನಿಸಿದೆ. ಆಮೇಲೆ ಇಲ್ಲಿರೋರು ಯಾರ್ಯಾರು ಚಳುವಳಿಯಲ್ಲಿರೋ ಅವ್ರಿಗೂ ಪರಿಚಯ, ಅವ್ರನ್ನೂ ನಾನು ಒಂದು ರೀತಿ ಕಾಂಟ್ಯಾಕ್ಟ್ ಮಾಡಿ ಏನಾಗಿದೆ, ಏನೇನಿದೆ ಅಂತ ನಾನೇ ಅಲ್ಲಿ ಖುದ್ದಾಗಿ ಬಂದು ನೋಡಬೇಕು ಅಂತ ಬಂದು ನನಗೆ ನಿನ್ನೆ ನಾನು ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿ ನಮ್ಮ ಚಳುವಳಿ ಎಲ್ಲ ಹೋರಾಟಗಾರರ ಜೊತೆ ಸೇರಿ ನಾವಲ್ಲಿ ಭೇಟಿ ಮಾಡಿದ್ವಿ. ಸೊ ಇದು ನಮಗೆ ನಿಜ ಹೇಳಬೇಕು ಅಂದರೆ ಮುಚ್ಚುಮರೆ ಮಾಡದಷ್ಟು ಹೆಚ್ಚೆಚ್ಚು ಈ ಥರ ಅನ್ಯಾಯಗಳು ನಡೀತವೆ. ಅನ್ಯಾಯಗಳಿಗೆ ನ್ಯಾಯ ಸಿಗದಿರಂಗಾಗತ್ತೆ. ನಾವು ಬೆಳಕು ಚೆಲ್ಲಿ ಅದಕ್ಕೆ ತಪ್ಪ ಮೇಲೆ ಕ್ರಮ ತಗೊಳಕ್ ಮಾಡಿದ್ರೆ ಇದು ಮುಂದೆ ಆಗದೇ ಇರೋಕ್ಕೆ ಸಾಧ್ಯತೆಗಳು ಉಂಟಾಗುತ್ತೆ. ಸೊ ಅದು ನಮ್ಮ ಉದ್ದೇಶ ಹೊರತು ಯಾವ ವ್ಯಕ್ತಿನ ಟಾರ್ಗೆಟ್ ಮಾಡೋದಲ್ಲ, ಯಾವ ಪ್ರಭಾವಿಗಳನ್ನ ಟಾರ್ಗೆಟ್ ಮಾಡೋದಲ್ಲ. ನಮಗೇನು ಬೇಕು ಅಂದರೆ ನ್ಯಾಯ ಬೇಕು. ಎಲ್ಲರೂ ಸರಿ ಸಮಾನರೇ, ಎಲ್ಲ ಮನುಷ್ಯರು ಸರಿ ಸಮಾನರೇ. ಆ ದಿಕ್ಕಿನಲ್ಲಿ ಈ ಒಂದು 16 ವರ್ಷದ ಅಪ್ರಾಪ್ತ ಬಾಲಕಿ ಮತ್ತು ಅವ್ರ ಕುಟುಂಬದವರಿಗೆ ನ್ಯಾಯ ಬೇಕು ಅನ್ನೋದು ನಮ್ಮ ಉದ್ದೇಶ. ಒಂದು ಬೇಸಿಕ್ ರಿವಿಷನ್ ಕನ್ಸಿಸ್ಟೆಂಟ್ ಆಗಿ, ಬಟ್ ಅದು SIR ಮಾನದಂಡಗಳು ಏನೇನಿದೆ ಅಂತ ನಾನು ಕರೆಕ್ಟಾಗಿ ಗಮನಿಸಿ ಅದನ್ನು ನಾವೆಲ್ಲರೂ ಡಿಸ್ಕಸ್ ಮಾಡಿ ಅದನ್ನು ನಿಜವಾಗ್ಲೂ ಒಂದು ಪ್ರೋ ಡೆಮಾಕ್ರಸಿ ಆಗಬೇಕು ಹೊರತು ಅದು ಯಾವ ಒಂದು ಪಕ್ಷ ಅಥವಾ ಒಂದು ವ್ಯವಸ್ಥೆ ಪರವಾಗಿ ಆಗ್ಬೋದು. ಪ್ರೋ ಡೆಮಾಕ್ರಸಿ ಆಗಿ ನಿಜವಾಗ್ಲೂ ಒಂದು ಉತ್ತಮ ಪ್ರಜಾಪ್ರಭುತ್ವಕ್ಕೆ ಅದು ಯಾವ ರೀತಿ ಕಾರಣ ಆಗ್ಬೋದು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನೀವು ಮುಂದೆ ಇರ್ತೀನಿ. ಅದು ಇವಾಗ ಎಂಟ್ರಿ ಆಗ್ತಾ ಇದೆ ಅಂತ ನಮ್ಗೆ ಗೊತ್ತಾಗ್ತಾ ಇದೆ ಕರ್ನಾಟಕಕ್ಕೆ. ಅದು ಒಂದು ರೀತಿಯಲ್ಲಿ ಬಹಳ ಪ್ರಾಮಾಣಿಕವಾಗಿ ಅದು ಕೂಡ ಮುಂದುವರಿಸಬೇಕು ಅಂತ ನಮ್ಮ ಚುನಾವಣಾ ಆಯೋಗದ ಬಗ್ಗೆ ನಮಗೂ ಕೂಡ ಅದು ಒಂದು ಹೇಳ್ತೀವಿ, ಡೆಮಾಕ್ರಸಿ ಇಂಡಿಯಾದಲ್ಲಿ ಎಲ್ಲ ಪ್ರಪಂಚಕ್ಕಿಂತ ಅದ್ಭುತವಾದ ಪ್ರಜಾಪ್ರಭುತ್ವ ನಮ್ಮ ಭಾರತದಲ್ಲೇ ಇದೆ ಅಂತ ಹೇಳಿದ್ರೆ ಸುಳ್ಳಿಲ್ಲ. 2900 3000 ಪಕ್ಷಗಳಿದ್ದಾವೆ. ಇಲ್ಲಿ ನಿಜವಾಗ್ಲೂ ನೀವು ಉತ್ತಮವಾದ ವಿಚಾರ ಇಟ್ಟರೆ, ಉತ್ತಮವಾದ ಒಂದು ರೀತಿಯ ಆಲೋಚನೆ ಇಟ್ಟರೆ, ಉತ್ತಮವಾದ ಕೆಲಸ ಮಾಡಿ ನುಡಿದಂತೆ ನಡೆದರೆ ನಾವು ನಿಜವಾಗ್ಲೂ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯತೆಗಳು ಇದೆ ಅಂತ ನಮ್ಗೆ ಅನೇಕ ಕಡೆ ತೋರಿಸ್ಕೊಟ್ಟಿದ್ದಾರೆ. ಅನೇಕ ಎಲೆಕ್ಷನ್ಗಳು ತೋರಿಸ್ಕೊಡ್ತಿದ್ದಾರೆ, ನಿಮಗೆ ಆಳುವ ಶಕ್ತಿಗಳು ತೋರಿಸಿದ್ದಾರೆ, ಹೊಸ ಪಕ್ಷಗಳು ತೋರಿಸಿದೆ. ಸೊ ಇಟ್ ಈಸ್ ಪಾಸಿಬಲ್. ಸೊ ನಮಗೆ ಭಾಳ ವರ್ಷ ಏನು ಹೇಳ್ತಾರೆ ಅಂದರೆ EVM ಅಂತ ಒಂದು ರೀತಿ ಹೇಳ್ತಾ ಇದ್ರು. ಇವಾಗ EVM ಪ್ರಶ್ನೆ ಬರೋದೇ ಇಲ್ಲ. ಇವಾಗ ನೋಡಿ ಎಷ್ಟೆಷ್ಟು ಕಡೆ ದೊಡ್ಡ ಪ್ರಮಾಣದಲ್ಲಿ ಎಲೆಕ್ಷನ್ಗಳು ಗೆದ್ದಿದೆ. ನಮಗೆ ವಿ ಹ್ಯಾವ್ ಟ್ರಸ್ಟ್ ಇನ್ ದ ಡೆಮೊಕ್ರಾಟಿಕ್ ಪ್ರಾಸೆಸ್. ನಮಗೂ ಕೂಡ ಚುನಾವಣಾ ಆಯೋಗ ಪ್ರಾಮಾಣಿಕವಾಗಿ ಮಾಡ್ತಾರೆ ಅಂತ ನಮಗೂ ಕೂಡ ಇದೆ, ನಂಬಿಕೆ ಇದೆ. ಅಫ್ಕೋರ್ಸ್ ಕೆಲವು ಕಡೆ ಒಂದು ಆರೋಪಗಳು ಬಂದಿದೆ, ವೋಟ್ ಚೋರಿ ಈ ರೀತಿ ಬಂದಿದೆ. ಬಟ್ ಅದು ಒಂದು ಪಕ್ಷದ ಪರ ಒಂದು ಪಕ್ಷದ ವಿರುದ್ಧ ಅಂತ ನಾವು ನೋಡೋಲ್ಲ. ದಿಸ್ ಮಸ್ಟ್ ಬಿ ಕರೆಕ್ಟೆಡ್ ಇನ್ ದ ಸಿಸ್ಟಮ್. ಎಷ್ಟೋ ಸಮಸ್ಯೆಗಳಿದೆ ಆ್ಯಂಡ್ ವಿ ಟ್ರಸ್ಟ್ ದ ಡೆಮೊಕ್ರಾಟಿಕ್ ಪ್ರಾಸೆಸ್ ಆ್ಯಂಡ್ ಎಲೆಕ್ಷನ್ ಕಮಿಷನ್ಗೂ ಅದು ನಾವು ಟ್ರಸ್ಟ್ ಮಾಡ್ತೀವಿ. ಅವರು ಕೂಡ ಡೆಮಾಕ್ರಸಿ ಎತ್ತಿಡಿತಾರೆ ಅಂತ ನಮಗೆ ನಂಬಿಕೆ ಇದೆ. ಸೊ ಆ ದಿಕ್ಕಿನಲ್ಲಿ ಕೂಡ ನಾವು ಕೂಡ ಒಂದು ಉತ್ತಮ ಪ್ರಜಾಪ್ರಭುತ್ವ ಕಟ್ಟಕ್ಕೆ ನಾವು ಕೂಡ ನಿಜವಾಗ್ಲೂ ಕೆಲಸ ಮಾಡಿದ್ರೆ ಆನ್ ಗ್ರೌಂಡು ನಾವು ಕೂಡ ಸಂಘಟಿತರಾಗಿ ನಾವು ಕೂಡ ಜನರಿಗೆ ತಲುಪಿದ್ರೆ ನಮಗೂ ಕೂಡ ಜನ ನಮ್ಮ ಪರವಾಗಿ ನಿಂತ್ಕೊಳ್ತಾರೆ, ನಮಗೂ ಕೂಡ ಒಂದು ಅವಕಾಶ ಕೊಡ್ತಾರೆ. ಮುಂದೆ ಆಗಿರ್ಬೋದು, ಅದು ಎಷ್ಟೇ ವರ್ಷ ಆಗಿರಲಿ ಆ ಕಡೆ ನಾವು ಹೋಗಬೇಕು. ನಮ್ಮ ಮಾದರಿ ಬಾಬಾ ಸಾಹೇಬ್ ಹೇಳ್ತಾರೆ, ನಾವು ನೀರಿನಲ್ಲಿ ಕೊಚ್ಕೊಂಡು ಹೋಗೋ ಮಣ್ಣು ಆಗಬಾರ್ದು, ನದಿಯು ದಿಕ್ಕು ಬದಲಾಯಿಸೋ ಬಂಡೆಗಳಾಗಬೇಕು. ಇಲ್ಲಿರೋ ಕೂತಿರೋ ಎಲ್ಲ ಹೋರಾಟಗಾರರು ಆ ಬಂಡೆಗಳಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಆ ಕಡೆನೇ ಒಂದು ಸಮಾಜದ ಕಡೆ ಅಂತ ಹೇಳಿದ್ರು. ಪಾರ್ಟಿ ಅಂತ ಏನು ಮಾಡಿದ್ದಾರೆ ಅದು ಒಂದು ಪೊಲಿಟಿಕಲ್ ಸ್ಯಾಟೈರ್ ಅಂತ ನೋಡ್ತೀವಿ. ಅದು ಒಂದು ಹಾಸ್ಯವಾಗಿ ಒಂದು ರೀತಿ ಕಾಮಿಡಿಯಾಗಿ ಮಾಡಿದ್ದಾರೆ. ಅದು ಒಳ್ಳೆ ಪ್ರಯತ್ನನೇ, ಅದು ಒಳ್ಳೇದಾಗಲಿ. ಅದು ಒಂದೇ ಒಂದು ರೀಚ್ ಆಗಿದೆ, ಒಂದು ಆನ್ಲೈನ್ ನಮಗೆ ಫಾಲೋವರ್ಸು.
ಬಟ್ ಆನ್ಲೈನ್ ಫಾಲೋವರ್ಸಿಂದ ನೀವು ಅಧಿಕಾರಕ್ಕೆ ಬರೋಕ್ಕಾಗಲ್ಲ. ನೀವು ಏನು ಮಾಡಬೇಕು, ಜನರ ನಡುವೆ ಕೆಲಸ ಮಾಡಬೇಕು, ಜನರ ಮಧ್ಯೆ ಅವರು ಒಳ್ಳೆ ಜೀವನಕ್ಕೆ ಒಳ್ಳೇದು ಮಾಡೋಕ್ಕೆ ಒಂದು ರೀತಿ ಆ ದಿಕ್ಕಿನಲ್ಲಿ ಹೋಗ್ಬೇಕು. ನೋಡಿ, ಸೋಷಿಯಲ್ ಮೀಡಿಯಾ ಬಂದಿರೋದು 40 ವರ್ಷದಿಂದ, ಸಿನಿಮಾ ಬಂದಿರೋದು 100 ವರ್ಷದಿಂದ. ಆದರೆ ಜನರ ಹತ್ರ ಹೋಗಿ ಅನ್ಯಾಯದ ವಿರುದ್ಧ ಮಾತಾಡೋದು ಸಾವಿರಾರು ವರ್ಷಗಳಿಂದ ನಡೀತಾ ಇದೆ. ನಾವು ವಿ ಮಸ್ಟ್ ಗೋ ಟು ದ ಪೀಪಲ್, ವಿ ಮಸ್ಟ್ ವರ್ಕ್ ಆನ್ ದ ಗ್ರೌಂಡ್. ಮಾಡ್ಲಿಕ್ಕೆ ನಾನು ಅವಲೇ ಹೇಳ್ದಂಗೆ ಇದು ಕಾಕ್ರೋಚ್ ಜನತಾ ಪಾರ್ಟಿ ಮಾತ್ರ ಆಗಬಾರ್ದು BJP ವಿರುದ್ಧ, ಇದು ಕಾಕ್ರೋಚ್ ನ್ಯಾಷನಲ್ ಕಾಂಗ್ರೆಸ್ ಆಗಬೇಕು. ಇದೆಲ್ಲ ರೀತಿ ಒಂದು ರೀತಿ ಈ ವ್ಯವಸ್ಥೆಯಲ್ಲಿರೋ ಯಾವ್ಯಾವುದು ಒಂದು ರೀತಿ ಆಳುವ ಶಕ್ತಿಗಳು ನ್ಯಾಯ ಒದಗಿಸ್ತಿರ್ವೋ ಅದ್ರ ವಿರುದ್ಧ ನಾವು ಒಂದು ಗಟ್ಟಿಯಾದ ಕಾಕ್ರೋಚಸ್ ಅನ್ನೋದು ಒಳ್ಳೆ ಒಂದು ಪರಿಕಲ್ಪನೆ ಇದೆ. ಇವತ್ತು ಬಹಳ ರೆಸಿಲಿಯಂಟು ಫೈಟಿಂಗ್ ಸ್ಪಿರಿಟ್ ಇರೋ ಪ್ರಾಣಿ ಅದು. 1 ಮಿಲಿಯನ್ ಇಯರ್ಸ್ ಇಂದ ಕಾಕ್ರೋಚಸ್ ಇದಾವೆ. ಕಾಕ್ರೋಚಸ್ ಅನ್ನೋದು ಬಹಳ ಗಟ್ಟಿಯಾಗಿ ಅದು ಒಂದು ರೀತಿ ಫೈಟ್ ಮಾಡ್ತಾರೆ. ಅದೇ ರೀತಿ ನಾವು ಕೂಡ ಒಂದು ಫೈಟಿಂಗ್ ಸ್ಪಿರಿಟ್ ನಲ್ಲಿ ಫೈಟ್ ಮಾಡೋಣ. ಬಟ್ ನಮಗೆ ಕರ್ನಾಟಕಕ್ಕೆ ಒಂದು ಸಮಾಜ ಸಿದ್ಧಾಂತದ ಮೂವ್ಮೆಂಟ್ ಬೇಕು. ಅದು ನಮಗೆ ಬಾಬಾ ಸಾಹೇಬರು, ತಂದೆ ಪೆರಿಯಾರವರು, ಕಾಂಶಿರಾಮ್ಜಿಯವರು ಇಂಥವರೆಲ್ಲ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಅದೇ ವಿಶ್ವ ಮಾನವ ಸಂದೇಶ ಅಂದರೆ ಶತಮಾನದ ಕವಿ ಕುವೆಂಪು ಹೇಳಿದ್ದಾರೆ. ಆ ಕಡೆ ನಾವು ಗಮನ ಕೊಟ್ಟರೆ ಅವಾಗ ಕರ್ನಾಟಕಕ್ಕೆ ಬಹಳ ಒಳ್ಳೇದಾಗುತ್ತೆ. ಬೇರೆ ಬೇರೆ ರೀತಿ ಅದನ್ನು ಬಿಂಬಿಸ್ತಾ ಹೋಗ್ತಾರೆ. ನಮಗೆ ಪೊಲಿಟಿಕಲ್ ಸ್ಯಾಟೈರ್ ಮಾಡೋದು ಈಸ್ ಎ ಡೆಮೊಕ್ರಾಟಿಕ್ ರೈಟ್. ಅದು ಡೆಮೋಕ್ರಸಿನಲ್ಲಿ ಬಹಳ ಒಳ್ಳೆಯದು. ಅದನ್ನೇ ಎಲ್ಲೋ ಒಂದು ಕಡೆ ಆ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ಗಳನ್ನ ಬ್ಯಾನ್ ಮಾಡೋಕೆ ಹೊರಟಿದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ನನಗೆ ಅದೇ ಒಂದು ರೀತಿ ಬಹಳ ಹಾಸ್ಯಾಸ್ಪದ ಅಂತ ನನಗೆ ಅನ್ಸುತ್ತೆ. ಇದನ್ನು ಅಷ್ಟೊಂದು ನಮಗೆ ಪೊಲಿಟಿಕಲ್ ಸ್ಯಾಟೈರ್, ನಮಗೆ ನೇಷನ್ ಬಿಲ್ಡಿಂಗ್ ಇಸ್ ಅ ಸೀರಿಯಸ್ ಟಾಸ್ಕ್. ಬಟ್ ಅದ್ರ ನಡುವೆ ಒಂದು ರೀತಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರಬೇಕು, ಒಂದು ರೀತಿ ಸ್ಯಾಟೈರ್ ಮಾಡೋಕ್ಕೆ, ಜೋಕ್ ಮಾಡೋಕ್ಕೆ ಅವಕಾಶಗಳು ಇರಬೇಕು. ಆ್ಯಂಡ್ ಅದ್ರ ಜೊತೆಗೂ ನನ್ನ ಕಣ್ಣಲ್ಲಿ ಯಾರು ಅದನ್ನ ಒಂದು ಪಾಕಿಸ್ತಾನದಿಂದ ಬರ್ತಾ ಇದೆ ಅನ್ನೋ ರೀತಿ ಬಿಂಬಿಸಕ್ಕೆ ಹೊರಟಿದಾರೋ ಅವ್ರು ಅದನ್ನ ಮಾಡೋದು ಬಿಟ್ಟು ಅವರು ಕೂಡ ಅದನ್ನ ಒಂದು ರೀತಿ ಕಾಕ್ರೋಚ್ ರೀತಿ ಜೊತೆಗೆ ತಗೊಂಡು ಅವ್ರನ್ನೂ ಕೂಡ ಯೂತ್ಸ್ ಅನ್ನ ಜೊತೆಗೆ ತಗೊಂಡು, ಯಾಕಂದ್ರೆ ಆ ಒಂದು ಎಲ್ಲ ಪಕ್ಷದಲ್ಲೂ ಯೂತ್ಸ್ ಇದ್ದಾರೆ, ಎಲ್ಲ ಸಿದ್ಧಾಂತಗಳಲ್ಲೂ ಯೂತ್ಸ್ ಇದ್ದಾರೆ. ಸೊ ಅವರು ಕೂಡ ಅದನ್ನ ಒಂದು ರೀತಿ ಅದನ್ನ ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡೋಕ್ಕಿಂತ ಅದು ಕೂಡ ನಾವು ಕೂಡ ಒಂದು ರೀತಿ ಬೇರೆ ಪಕ್ಷಗಳಿಗೆ ಅದನ್ನ ಬಳಸ್ಕೊಂಡು ಅದನ್ನ ಒಂದು ರೀತಿ ಅವರ ಒಂದು ಬೆನಿಫಿಟ್ಗಾಗಿ ಯೂಸ್ ಮಾಡ್ಕೋಬಹುದು. ಸೊ ನನಗೆ ಅವರನ್ನ ನೆಗೆಟಿವ್ ಆಗಿ ತೋರಿಸೋದು ಬೇಡ. ಇಟ್ ಈಸ್ ಅ ಹ್ಯೂಮರಸ್ ಅಟೆಂಪ್ಟ್ ಆ್ಯಂಡ್ ಅದು ಒಂದು ರೀತಿ ಯುವಕರ ಒಂದು ರೀತಿ ಫ್ರಸ್ಟ್ರೇಷನ್ ಜೊತೆ ಯುವಕರ ಅವೇರ್ನೆಸ್ ಅಬೌಟ್ ದ ಪೊಲಿಟಿಕಲ್ ಸಿಸ್ಟಮ್ ಅದು ಕೂಡ ಪ್ರತಿಯೊಂದು ಗೊತ್ತಾಗತ್ತೆ, ಅದರಲ್ಲಿ ಎರಡೂ ಗೊತ್ತಾಗುತ್ತೆ. ಸೊ ನಮ್ಗೆ ಅದು ಒಳ್ಳೇದಾಗಲಿ. ಈ ಥರದ್ದು ಬೇರೆ ಬೇರೆ ರೀತಿಯಲ್ಲಿ ಬರಬೇಕು. ಯುವಕರ ಒಂದು ರೀತಿ ಇನ್ವಾಲ್ವ್ಮೆಂಟ್ ಇನ್ ಪಾಲಿಟಿಕ್ಸ್. ಮತ್ತು ನಮ್ಮ ಚಳುವಳಿನಲ್ಲಿ ಯಾರಿದ್ದಾರೆ, ನಾವೆಲ್ಲ ಬರೀ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅಕೌಂಟ್ ಮಾಡಿದ ತಕ್ಷಣ ಒಂದು ಸ್ವಲ್ಪ ಗಿಮಿಕ್ ಮಾಡೋರಲ್ಲ. ನಮ್ಮ ಚಳುವಳಿ ಯಾರಿದೆ ಜನರ ಮಧ್ಯೆ ಇದ್ದು ಜನರ ಜೀವನಕ್ಕೆ ಒಳ್ಳೇದು ಮಾಡಿ ದಶಕಗಳ ಕಾಲ ನಾವೆಲ್ಲ ಹೋರಾಟ ಮಾಡಿಕೊಂಡು ನಮ್ಮ ಲೈಫೇ ರಿಸ್ಕ್ ಮಾಡೋರು ನಾವೆಲ್ಲ ಇದ್ದೀವಿ. ಸೊ ಆ ದಿಕ್ಕಿನಲ್ಲಿ ನಮಗೆ ನಿಜವಾಗ್ಲೂ ಒಂದು ಪ್ರಾಮಾಣಿಕವಾದ ಒಂದು ಗಟ್ಟಿಯಾದ ಒಂದು ಪೊಲಿಟಿಕಲ್ ಮೂವ್ಮೆಂಟ್ ಬೇಕು ಕರ್ನಾಟಕಕ್ಕೆ. ಸೊ ಆ ರೀತಿಯಲ್ಲಿ ನಾವು ಕೂಡ ಕಾಕ್ರೋಚಸ್ ಆಗಿ ಕೆಲಸ ಮಾಡ್ತಾ ಇದ್ವಿ. ಬಟ್ ಅದು ಗಿವಿಂಗ್ ಕಾಕ್ರೋಚು, ಸ್ಯಾಟೈರ್ ಕಾಕ್ರೋಚ್ ಅಲ್ಲ, ಅದು ಪ್ರಾಮಾಣಿಕವಾಗಿ ನಿಜ ಜೀವನದ ಹೋರಾಟವಾದ ಕಾಕ್ರೋಚ್ ಅಂತ ಹೇಳೋದು ಸುಳ್ಳು. ಕೆರೆಸ್ ವಿಚಾರದಲ್ಲಿ ಹಲವೊಂದು ಸುರಂಗ ಕೆನಾಲ್ಗಳ ಬಗ್ಗೆ ಆಗಿರ್ಬೋದು, ಅನೇಕ ಒಂದು ಐತಿಹಾಸಿಕ ವಿಚಾರಗಳು ಸ್ಟಡಿ ಮಾಡಿ ನಾನು ಭಾಳ ಸಂತೋಷದ ಸಂದರ್ಭಗಳಲ್ಲಿ ಬಂದು ಹೋಗಿದ್ದೀನಿ ನನ್ನಲ್ಲಿ. ಆದರೆ ಈ ವಿಚಾರ ನಾನು ಯಾವುದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ, ಇದು ಭಾಳ ದುಃಖಕರವಾದ ವಿಚಾರ. ಇದು ಒಂದು ದುರ್ಘಟನೆ ನಡೆದಿದೆ, ಅದಕ್ಕೆ ಸಂಬಂಧಪಟ್ಟಿಗೆ ನಮಗೆ ನ್ಯಾಯ ಬೇಕು ಅನ್ನೋ ದೃಷ್ಟಿನಲ್ಲಿ ನಿಮ್ಮ ಮುಂದೆ ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾ ಇರೋದು. ಮೇ 8ನೇ ತಾರೀಕು ಕಮಲಾನಗರ ಬೆಳಕುಣಿಯಲ್ಲಿ ಒಂದು ಸಾವಾಗಿದೆ. ಅದು 16 ವರ್ಷದ ಅಪ್ರಾಪ್ತ ಬಾಲಕಿ. ಅವರು ಕಬಡ್ಡಿ ಪ್ಲೇಯರ್, ಕುಸ್ತಿ ಪ್ಲೇಯರ್ ಆಗಿದ್ದರು. ಭಾಳ ರಾಜ್ಯಕ್ಕೆ ಒಂದು ಉತ್ತಮ ಹೆಸರು ತಂದಿರೋರು, ರಾಜ್ಯಕ್ಕೆ ರೆಪ್ರೆಸೆಂಟ್ ಮಾಡಿರೋರು, ಒಂದು ಪ್ರತಿಭಾವಂತ ಬಾಲಕಿ. 16 ವರ್ಷಕ್ಕೆ ಅವ್ರು ತೀರ್ಕೊಂಡಿದ್ದಾರೆ. ಅದರ ನಂತರ ಇದು ಒಂದು ಸೂಸೈಡ್ ಅನ್ನೋ ರೀತಿಯಲ್ಲಿ ಜಿಲ್ಲಾಡಳಿತ ವ್ಯವಸ್ಥೆ ಮತ್ತು ಪೊಲೀಸ್ ವ್ಯವಸ್ಥೆ ಅದನ್ನು ಆ ರೀತಿ ಅವರು FIR ರಿಪೋರ್ಟಲ್ಲಿ ಹಾಕಿದ್ರು. ಆದರೆ ಹೋಗ್ತಾ ಗೊತ್ತಾಯಿತು, ಫೋಟೋಗ್ರಾಫ್ಸ್ಗಳ ಮುಖಾಂತರ ಆಗಿರ್ಬೋದು ಮತ್ತು ಏನೇನು ಸತ್ಯತೆಗಳು ಹೊರಗೆ ಬರ್ತಾ ಇದು ಭಾಳ ಒಂದು ಅನುಮಾನಾಸ್ಪದ ಸಾವು ಅಂತ ಗೊತ್ತಾಯಿತು. ಇದರಲ್ಲಿ ಸೂಸೈಡ್ ಅಲ್ಲ, ಅದಕ್ಕಿಂತ ಮೀರಿತ್ತು ಅಂತ ಗೊತ್ತಾಗಿ ಯಾವಾಗ ಅನೇಕ ಚಳುವಳಿಗಾರರು, ಹೋರಾಟಗಾರರು, ಯಾರು ಒಂದು ಜನಪರ ವ್ಯಕ್ತಿಗಳು ಇಲ್ಲಿರೋ ನಮ್ಮ ಜೊತೆ ಸೇರಿರೋರು ಎಲ್ಲರೂ ಅಲ್ಲೋಗಿ ಇಲ್ಲ ಇದರಲ್ಲಿ ಇನ್ನೂ ಸತ್ಯ ಇದೆ ಅಂತ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ಮೇಲೆ ಪೊಲೀಸ್ ವ್ಯವಸ್ಥೆ ಮೇಲೆ, ಅದರ ನಂತರ ಪೊಲೀಸ್ನವರು ಅದನ್ನು ಗಮನ ತಗೊಂಡು ಅವರು ಕೋರ್ಟಿಗೆ ಏನೇನಿದೆ, ಒಂದು ಕಿಡ್ನ್ಯಾಪಿಂಗ್ ಆಗಿರ್ಬೋದು, ಬಾಕ್ಸೋ ಅನ್ನೋದಾಗಿರ್ಬೋದು, ರೇಪ್ ಆ್ಯಂಡ್ ಮರ್ಡರ್
ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ರೀತಿ ಫೈಲ್ ಆಗಿದೆ. ಇದನ್ನು ಕೂಡ ನಾವು ಹೆಂಗೆ ಮಾಡ್ಬೋದು ಅಂತ ಕೋರ್ಟಿಗೆ ತಿಳಿಸಿದೆ. ಆದರೆ ಇವತ್ತಿಗೂ ಕೂಡ ನಮಗೆ ಕೋರ್ಟಿನ ಏನು ಅದಕ್ಕೆ ಉತ್ತರ ಇದೆ, ಮತ್ತು ಇವತ್ತು ಕೂಡ ನಮಗೆ ಎಲ್ಲೋ ಒಂದು ರೀತಿಯಲ್ಲಿ ಮುಚ್ಚುಮರೆ ನಡೀತಾ ಇದೆ. ನಮಗೆ ನಿಜವಾದ ಸತ್ಯ ಗೊತ್ತಾಗ್ತಾ ಇಲ್ಲ. ನಾನು ಕೂಡ ಬೆಳಕುಣಿಗೆ ಆ ಕುಟುಂಬದ ಮನೆಯವ್ರನ್ನ ಭೇಟಿ ಮಾಡೋಕ್ಕೆ ನಿನ್ನೆನೂ ಕೂಡ ಹೋಗಿದ್ದೀನಿ ಕಮಲಾನಗರದಲ್ಲಿ. ನಮಗೆ ಈ ವಿಚಾರದಲ್ಲಿ ಭಾಳ ಎಲ್ಲೋ ಒಂದು ಕಡೆ ಆಳುವ ಶಕ್ತಿಗಳು, ಜಿಲ್ಲಾಡಳಿತ ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ ಎಲ್ಲೋ ಒಂದು ರೀತಿ ಮುಚ್ಚುಮರೆ ಮಾಡ್ತಿರೋದು ನಮಗೆ ಅನಿಸ್ತಾ ಇದೆ. ಯಾರೇ ಈ ವಿಚಾರದಲ್ಲಿ ಧ್ವನಿ ಎತ್ತಿದ್ರು, ಯಾರೇ ಈ ವಿಚಾರಕ್ಕೆ ನ್ಯಾಯ ಬೇಕು ಅಂತ ನಮ್ಮ ಹೋರಾಟಗಾರರು, ನಮ್ಮ ಸಂಘಟಿತ, ನಮ್ಮ ಯಾರೇ ಜನಪರವಾಗಿ ನಿಂತರು ಅವ್ರ ಮೇಲೆ ಕೇಸ್ಗಳು ಹಾಕೋದು, ಹೆದರಿಸೋದು, ಬೆದರಿಸೋದು, ಒಂದು ಭಯದ ವಾತಾವರಣ ಸೃಷ್ಟಿ ಆಗ್ತಾ ಇದೆ ಅಂತ ನನಗೆ ಅದು ಕಾಣ್ತಾ ಇದೆ. ನಮಗೆ ಇವತ್ತಿನ ದಿನ ಏನು ಬೇಕು ಅಂದರೆ ಆ ಒಂದು ಅಪ್ರಾಪ್ತ ಬಾಲಕಿ ಮತ್ತು ಅವರ ಕುಟುಂಬದವರಿಗೆ ಏನಾಗಿದೆ ಸತ್ಯತೆಗಳು ನ್ಯಾಯ ಬೇಕು. ನಮಗೆ ಭಾಳ ಮುಖ್ಯವಾಗಿ 3 ಬೇಡಿಕೆಗಳಿಟ್ಟಿದ್ದೀವಿ. ಒಂದು ಬೇಡಿಕೆ ಏನಂದರೆ ನಮಗೆ ಒಂದು SIT ತನಿಖೆ ಬೇಕು. ಇದಕ್ಕೆ ಸಂಬಂಧಪಟ್ಟ SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ತನಿಖೆ ಆಗಬೇಕು. ಅದು ಯಾರು ಈ ಒಂದು ಬೀದರಿಂದ ಸಂಬಂಧಪಟ್ಟ ಈ ಜಿಲ್ಲಾಡಳಿತ ವ್ಯವಸ್ಥೆ ಯಾರು ಇದನ್ನು ಎಲ್ಲೋ ಒಂದು ರೀತಿ ನಮಗೆ ಅನಿಸ್ತಾ ಇದೆ ಮುಚ್ಚುಮರೆ, ಅವ್ರನ್ನ ಬಿಟ್ಟು ಸರ್ಕಾರದ ಅಡಿಯಲ್ಲಿ ಒಂದು ಪ್ರಾಮಾಣಿಕವಾಗಿ ಒಂದು ವಸ್ತುನಿಷ್ಠವಾದ ತನಿಖೆ ಯಾರು ಮಾಡ್ತಾರೋ ಆ ಥರದ SIT ನಮಗೆ ಬೇಕಾಗಿದೆ. ಎರಡನೇದು ಏನಂದರೆ ಸೆಕೆಂಡ್ ಪೋಸ್ಟ್ ಮಾರ್ಟಮ್ ನಮಗೆ ಆಗಬೇಕು. ಪೋಸ್ಟ್ ಮಾರ್ಟಮ್ ಅನ್ನೋದು ಕ್ಲಿಯರ್ ಆಗಿ ನಮಗೆ ಇದರಲ್ಲಿ ಏನು ಬಂದಿದೆ ಅದು ಎಲ್ಲ ರೀತಿಯಲ್ಲಿ ಪಾರದರ್ಶಕವಾಗಿ ಹೊರಗೆ ಬರಬೇಕು. ಸೊ ಆ ಪೋಸ್ಟ್ ಮಾರ್ಟಮ್ ಮತ್ತೆ ಆಗಬೇಕು. ಮತ್ತು ಮೂರನೇದು ಈ ಒಂದು ಏನು ಕಾನೂನು ಸುವ್ಯವಸ್ಥೆ ದೊಡ್ಡ ಪ್ರಮಾಣದಲ್ಲಿ ಹಾಳಾಗ್ಬಿಟ್ಟಿದೆ, ಒಂದು ಭಯದ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಹೋರಾಟಗಾರರು ಯಾರು ಒಂದು ರೀತಿ ಕಾನೂನು ಮತ್ತು ನ್ಯಾಯಕ್ಕೋಸ್ಕರ ಎತ್ತಿ ನಿಂತು ಹೋರಾಟ ಮಾಡ್ತಿದ್ದಾರೋ ಅವ್ರ ಮೇಲೆ ಒಂದು ಕೇಸ್ಗಳು ಹಾಕಿ ಒಂದು ರೀತಿ ಭಯ, ಹೆದರಿಸೋದು, ಬೆದರಿಕೆ ಹಾಕೋದೆಲ್ಲ ನಡೀತಾ ಇದೆ. ಇದಕ್ಕೆ ನಮಗೆ ಒಂದು ಶಾಶ್ವತವಾದ ಪರಿಹಾರ ಬೇಕು. ಇದನ್ನು ಸರಿಪಡಿಸ್ಬೇಕು. ಜಿಲ್ಲಾಡಳಿತ ಸಂಪೂರ್ಣ ವ್ಯವಸ್ಥೆನ ಸರಿಪಡಿಸ್ಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ಇನ್ಕ್ವೈರಿ ಆಗಬೇಕು ಅಂತ ನಾನು ಕೂಡ ಹೋಮ್ ಮಿನಿಸ್ಟರ್ ಹತ್ರ ಮಾತಾಡಿ ಬೆಂಗಳೂರಿಗೆ ಹೋದ್ಮೇಲೆ ಅದು ಕೂಡ ನಾವು ಒಂದು ಮುಖ್ಯವಾದ ಶಾಶ್ವತವಾದ ಪರಿಹಾರ ಬೇಡಿಕೆ. ಸೊ ಈ 3 ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ಯಾವ ಹೆಸರು ಆ ಅಪ್ರಾಪ್ತ ಬಾಲಕಿ ಹೆಸರು ನಾನು ಪ್ರಸ್ತಾಪ ಮಾಡ್ತಾ ಇಲ್ಲ. ಬಟ್ ಅದು ಒಂದು ಬೆಳ್ಕುಣಿ ಗ್ರಾಮದಲ್ಲಿ ಕಮಲಾನಗರ ತಾಲೂಕಿನಲ್ಲಿ ನಡೆದಿರೋದು. ಮೇ 8ನೇ ತಾರೀಕು ಸಾವಾಗಿದೆ. ನಮಗೆ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಡಿಲೇ ಆಗ್ತಾ ಇದೆ, ನ್ಯಾಯ ಸಿಗೋದು ಡಿಲೇ ಆದಷ್ಟು ಅದೆಲ್ಲೋ ಒಂದು ಕಡೆ ನ್ಯಾಯ ಸಿದ್ದೇರಂಗೆ ಆಗಬಾರ್ದು. ನಮಗೆ ಸ್ವಿಫ್ಟ್ ಜಸ್ಟಿಸ್ SIT ತನಿಖೆ ಬೇಕು ಅಂತ ಆ ಬೇಡಿಕೆ ಇಡಕ್ಕೆ ನಾನು ಹೇಳ್ತೀನಿ.